ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ಸೊ ಬಿಗ್ ಬಾಸ್ ಸೀಸನ್ 12 ಎಲ್ಲಿ ನೋಡಿದ್ರು ಬಿಗ್ ಬಾಸ್ನ ಹವಾನೇ ಜೋರಾಗಿದೆ. ಹಾಗಾಗಿ ಯಾರು ಬಿಗ್ ಬಾಸ್ನಲ್ಲಿ ಗೆಲ್ತಾರೆ ಅನ್ನುವಂತಹ ಒಂದಿಷ್ಟು ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಗಿಲ್ಲಿ ಗಾರುಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮಾತನಾಡ್ತಾ ಹೋಗೋಣ. ಇನ್ನು ಒಂದು ಎಲೆಕ್ಷನ್ ಅಂತ ಬಂದಾಗ ಯಾವ ರೀತಿಯಾಗಿ ಎಕ್ಸಿಟ್ ಪೋಲ್ಗಳಲ್ಲಿ ಯಾವ ರೀತಿ ಲೆಕ್ಕಾಚಾರ ಅನ್ನೋದು ಉಲ್ಟಾ ಆಗುತ್ತೆ, ಅದೇ ರೀತಿ ಒಂದು ಫೈನಲಿಸ್ಟ್ 6 ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ. ಸೊ ಈ ಒಂದು ಲೆಕ್ಕಾಚಾರ ಕೂಡ ಯಾವ ರೀತಿಯಾಗಿ ಉಲ್ಟಾ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಯಾಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12 ಅಂದ್ರೆ ಒಂದು ಸುದೀರ್ಘವಾದಂತಹ ಜರ್ನಿ. ಇದು 112 ದಿನಗಳ ಕಾಲ ಒಂದು ಲಾಂಗ್ ಜರ್ನಿಯಲ್ಲಿ 19 ಜನ ಕಂಟೆಸ್ಟೆಂಟ್ಗಳು ಎಂಟ್ರಿ ಆಗ್ತಾ ಹೋಗ್ತಾರೆ. 19 ಜನದಲ್ಲಿಯೂ ಕೂಡ ಒಂದೊಂದು ವಾರನೂ ಒಬ್ಬೊಬ್ರು ಎಲಿಮಿನೇಟ್ ಆಗ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಕೊನೆಗೆ ಉಳಿದಿರುವಂತದ್ದು ಫೈನಲಿಸ್ಟ್ ಅಂತ ಬಂದಾಗ ಕೇವಲ 6 ಜನ ಮಾತ್ರ ಫೈನಲಿಸ್ಟ್ ಆಗಿ ಉಳಿದಿದ್ದಾರೆ. ಈ 6 ಜನದಲ್ಲಿಯೂ ಕೂಡ ಹಾಗಾದ್ರೆ ಯಾರು ಒಬ್ರು ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ತಾರೆ, ಬಿಗ್ ಬಾಸ್ ಟ್ರೋಫಿಯನ್ನ ತಮ್ಮ ಮುಡಿಗೇರಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹಾಗಾಗಿ ಸಾಕಷ್ಟು ಈಗಾಗಲೇ ಅಭಿಮಾನಿಗಳ ಕ್ರೇಜ್ ಕೂಡ ದುಪ್ಪಟ್ಟಾಗಿದೆ. ಗಿಲ್ಲಿ ಅಂತ ಬಂದಾಗ ಗಿಲ್ಲಿಯ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಯಾರಾಗ್ತಾರೆ ಅನ್ನುವಂಥ ಒಂದಿಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಈಗಾಗಲೇ ನೆನೆಯ ಒಂದು ಎಪಿಸೋಡ್ ಅಂತ ಬಂದಾಗ ಕೂಡ ಕಿಚ್ಚ ಸುದೀಪ್ ಫೈನಲಿಸ್ಟ್ಗಳಿಗೆ ಕೆಲವೊಂದಿಷ್ಟು ಸಂದೇಶವನ್ನ ಕೂಡ ನೀಡ್ತಾರೆ. ಯಾವ್ಯಾವುದೋ ರೀತಿಯಾಗಿ ಕಷ್ಟಪಟ್ಟು ಬಿಗ್ ಬಾಸ್ ವೇದಿಕೆಗೆ ನೀವು ಎಂಟ್ರಿ ಆಗ್ತೀರಾ, ಬಿಗ್ ಬಾಸ್ ನಲ್ಲಿ ಬಂದ ನಂತರದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ರೀತಿಯಾದಂತ ಒಂದು ತಿರುವು ಸಿಗಲಿದೆ ಅನ್ನುವಂತ ಕಿವಿ ಮಾತನ್ನ ಕೂಡ ನೀಡಿದ್ದಾರೆ. ಹಾಗಾಗಿ ಈಗ ಬಿಗ್ ಬಾಸ್ ಫೈನಲಿಸ್ಟ್ ಆಗಿ ನೋಡ್ತಾ ಹೋಗೋದಾದ್ರೆ ಒಂದು ಕಡೆ ಕಾವ್ಯ ಇದ್ದಾರೆ, ಇನ್ನೊಂದು ಕಡೆ ಗಿಲ್ಲಿ ಇದ್ದಾರೆ, ಹಾಗೆ ಅಶ್ವಿನಿ ಅವರು ಕೂಡ ಇದ್ದಾರೆ ಜೊತೆಗೆ. ಹಾಗಾಗಿ ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಬಿಗ್ ಬಾಸ್ ಸೀಸನ್ 12 ನಲ್ಲಿ ಯಾರು ಗೆಲ್ತಾರೆ ಅಥವಾ ಯಾರು ಗೆಲ್ಲಬಹುದು ಅನ್ನೋದರ ಕುರಿತಂತೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡ್ತಾ ಹೋಗಬಹುದು. ಓಕೆ, ಇದು ಈಗಾಗಲೇ ಗ್ರ್ಯಾಂಡ್ ಫಿನಾಲೆಗೆ ಒಂದಿಷ್ಟು ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಹಾಗಾಗಿ ಸಾಕಷ್ಟು ಹವಾ ಜೋರಾಗೇ ಇದೆ. ಒಂದು ಕಡೆ ಅಶ್ವಿನಿ ಅವರ ಅಭಿಮಾನಿಗಳು ಅಶ್ವಿನಿ ಅವರೇ ಗೆಲ್ತಾರೆ ಅನ್ನುವಂಥ ಒಂದಿಷ್ಟು ಸಾಕಷ್ಟು ಕೆಲವರು ಏನು ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಹಾಗೆ ಅಭಿಮಾನಿಗಳು ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಗಿಲ್ಲಿ ಕೂಡ ಮಂಡ್ಯದಲ್ಲಿ ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿ ಅವರ ಹವಾನು ಜೋರಾಗಿದೆ. ಎಲ್ಲಿ ನೋಡಿದ್ರು ಗಿಲ್ಲಿನೇ ಗೆಲ್ಲೋದು ಅನ್ನುವಂಥ ಒಂದಿಷ್ಟು ಟಾಕ್ಸ್ಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆನೆ ಧನುಷ್ ಅವರು ಕೂಡ ಇದ್ದಾರೆ. ಇನ್ನು ಸೀರಿಯಲ್ ಅಂತ ಬಂದಾಗ ತಮ್ಮನ್ನ ತಾವೇ ಗುರುತಿಸಿಕೊಂಡಿದ್ದಾರೆ. ಸಾಕಷ್ಟು ಜನ ಅವರನ್ನ ಕೂಡ ಇದೀಗ ಗೆಲ್ಲುವಂತಹ ನಿರೀಕ್ಷೆಯಲ್ಲಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಇನ್ನು ರಕ್ಷಿತಾ ಅಂತ ಬಂದಾಗ ಒಂದು ರೀಲ್ಸ್ ಮೂಲಕ ಬಿಗ್ ಬಾಸ್ ಅನ್ನುವಂತಹ ಮಹಾ ವೇದಿಕೆಗೆ ಅವರು ಎಂಟ್ರಿ ಆಗ್ತಾರೆ. ಮಹಾ ವೇದಿಕೆಗೆ ಎಂಟ್ರಿ ಆಗಿ ತನ್ನ ಒಂದು ಮುಗ್ಧತೆಯಿಂದಾಗಿ ತನ್ನ ಒಂದು ವ್ಯಕ್ತಿತ್ವದ ಮೂಲಕವಾಗಿ ಇಡೀ ಕರ್ನಾಟಕದ ಕರುನಾಡಿನ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗಾಗಿ ಯಾರು ಈ ಬಾರಿ ವಿನ್ನರ್ ಆಗ್ತಾರೆ ಅನ್ನೋದು ಒಂದಿಷ್ಟು ಕುತೂಹಲ ಇದೆ. ಇನ್ನು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ನಮ್ಮ ಜೊತೆಗೆ. ಓಕೆ, ಒಂದು ಕಡೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯನ್ನ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಹಾಗಾಗಿ ಈಗಲೇ ಅವರಾಗಿನೇ ಕೆಲವೊಂದಿಷ್ಟು ಜನ ವಿನ್ನರ್ ಅನ್ನೋದಾಗಿ ಅವರೇ ಬಿಂಬಿಸ್ಬಿಟ್ಟಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಗಿಲ್ಲಿ ಅವರ ಕ್ರೇಜ್ ಯಾವ ರೀತಿಯಾಗಿದೆ, ಗಿಲ್ಲಿ ಅಭಿಮಾನಿಗಳು ಯಾವ ರೀತಿಯಾಗಿ ಎಳನೀರಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಅವರ ಫೋಟೋಗೆ ಅಂತ ಹೇಳಿ. ಬಡವರು ಮಕ್ಕಳು ಬೆಳಿಬೇಕು ಕಣ್ರಿ ಅಂತ ಹೇಳಿ ಗಿಲ್ಲಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದೇ ರೀತಿಯಾಗಿ ಗಿಲ್ಲಿಗೆ ಪ್ರೋತ್ಸಾಹವನ್ನ
ನೀಡ್ತಾ ಇದ್ದಾರೆ. ಮಂಡ್ಯದ ಹುಡುಗ, ಮಂಡ್ಯದ ಹೈದ ಅಂತ ಹೇಳಿ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದಂತಹ ಗಿಲ್ಲಿ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಆಗಬೇಕು ಅಂತ ಹೇಳಿ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಗಿಲ್ಲಿ ವಿನ್ನರ್ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಅದೇ ರೀತಿ ಕಾವ್ಯ ಅಂತ ಬಂದಾಗೂ ಅಷ್ಟೇ, ಕಾವ್ಯ ಅವರು ಕೂಡ ತಮ್ಮ ಒಂದು ವ್ಯಕ್ತಿತ್ವದ ಆಟವನ್ನ ಬಿಗ್ ಬಾಸ್ ಮನೆಯಲ್ಲಿ ಆಡಿದ್ದಾರೆ. ಯಾವುದೇ ಒಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ, ಯಾವುದೇ ಒಂದು ಗೇಮ್ ಅಂತ ಬಂದಾಗ ಅದಕ್ಕೆ ತಕ್ಕಂತೆ ಅವರು ಆಟ ಆಡಿ ಯಾವಾಗ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಆವಾಗ ಅವರು ಸ್ಟ್ಯಾಂಡ್ ತೆಗೆದುಕೊಂಡು ಒಂದು ರೀತಿ ಒಳ್ಳೆಯ ಆಟವನ್ನ, ಅದ್ಭುತ ಆಟವನ್ನ ಬಿಗ್ ಬಾಸ್ ನಲ್ಲಿ ಆಡಿದ್ದಾರೆ. ಜೊತೆಗೆ ಇನ್ನು ಕಿಚ್ಚನ ಪಂಚಾಯಿತಿ ಅಂತ ಬಂದಾಗ ಇಡೀ ವಾರ ಬಿಗ್ ಬಾಸ್ ಜರ್ನಿಯಲ್ಲಿ ಯಾರು ಯಾವ ರೀತಿಯಾಗಿ ಮಿಸ್ಟೇಕ್ ಮಾಡ್ತಾ ಇದ್ರು, ಯಾರು ಹೇಗೆ ತಪ್ಪು ಮಾಡ್ತಾ ಇದ್ರು ಅದೆಲ್ಲವನ್ನ ತಿದ್ದೋದಕ್ಕೆ, ಜೊತೆಗೆ ಅವರ ಒಂದು ಮುಂದಿನ ಹೆಜ್ಜೆಗೆ ಯಾವ ರೀತಿಯಾಗಿ ಸಾಥ್ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಕಿಚ್ಚ ಸುದೀಪ್ ಅವರು ಪ್ರತಿ ವಾರವೂ ಕೂಡ ಕಂಟೆಸ್ಟೆಂಟ್ಗಳಿಗಾಗಿ ಬರ್ತಾ ಇದ್ದಿದ್ದ ರೀತಿ ಆಗಿರ್ಬೋದು, ಅವೆಲ್ಲವೂ ಕೂಡ ಕಂಟೆಸ್ಟೆಂಟ್ಗಳಿಗೆ ಮತ್ತಷ್ಟು ಆಟ ಆಡಬೇಕು ಅನ್ನುವಂಥ ಹುಮ್ಮಸ್ಸನ್ನ ನೀಡಿದೆ. ಹಾಗಾಗಿ ಒಂದು ಕಡೆ ಗಿಲ್ಲಿ ನಟನ ಕ್ರೇಜ್ ಆದ್ರೆ, ಇನ್ನೊಂದು ಕಡೆ ಅಶ್ವಿನಿ ಅವರು ತಮ್ಮ ಸ್ವಾಭಿಮಾನದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನ ಆಡಿ ಇಲ್ಲಿಯವರೆಗೂ ಬಂದಿದ್ದಾರೆ, ಈ ಒಂದು ಹಂತದವರೆಗೂ ಬಂದಿದ್ದಾರೆ. ಹಾಗಾಗಿ ಅಶ್ವಿನಿ ಅವರೇ ಬಿಗ್ ಬಾಸ್ ನ ವಿನ್ನರ್ ಆಗಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆ ಅಶ್ವಿನಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಹಾಗೆ ಈ ಒಂದು ಗಿಲ್ಲಿ ಗಾರುಡಿಗ ಕಾರ್ಯಕ್ರಮದಲ್ಲಿ ಕೆಲವೊಂದು ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಮೊದಲನೇದಾಗಿ ಅನುಷಾ ಯಾದವ್ ಅವರು ಮಾಡೆಲ್, ಹಾಗೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಯೂಟಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಹಲೋ ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಹಲೋ. ಓಕೆ, ಇನ್ನು ಹಾಗೆ ನಮ್ಮ ಕಲಿಗಾಗಿರುವಂತಹ ರಘುವೀರ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹಲೋ ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಓಕೆ ಮ್ಯಾಮ್, ಇವತ್ತು ಇನ್ನು ನಿಮ್ಮಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಗ್ರ್ಯಾಂಡ್ ಫಿನಾಲೆಗಾಗಿ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಕೌಂಟ್ ಡೌನ್ ಅನ್ನೋದಕ್ಕಿಂತ ಯಾರು ವಿನ್ನರು ಅಂತ ಹೇಳಿ ಅವರವರೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಸದ್ಯಕ್ಕೆ ಇರುವಂಥ ಹವಾ ನೋಡ್ತಾ ಹೋಗೋದಾದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ಹಾಯ್, ಆ್ಯಕ್ಚುಲಿ ನನ್ನ ಪ್ರಕಾರ ಗಿಲ್ಲಿ ಗೆಲ್ತಾರೆ. ಯಾಕಂದರೆ ನೋಡಿದ್ರೇ ಗೊತ್ತಾಗುತ್ತೆ, ಜಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಯಾರು ಜಾಸ್ತಿ ರನ್ನಿಂಗಲ್ಲಿ ಇದ್ದಾರೆ. ಅವರು ಕಟೌಟ್ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಪಾದಯಾತ್ರೆ, ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗನ್ಸುತ್ತೆ ಗಿಲ್ಲಿ ಅವ್ರು ಗೆಲ್ತಾರೆ. ಓಕೆ, ಯಾರು ಗೆಲ್ಲಬೇಕು? ಯಾಕೆ ಮೀನ್ಸ್ ಅಂದರೆ ಲೈಕ್ ಅವರು ತುಂಬ ಬಡ ಕುಟುಂಬದಿಂದ ಬಂದಿದ್ದಾರೆ, ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಈ ಸ್ಟೇಜಿಗೆ ಬರೋದಕ್ಕೋಸ್ಕರ. ಲೈಕ್ ಅವ್ರು ಹೇಳಿದಾಗೆ ಎಲ್ಲರೂ ಬೇರೆದಕ್ಕೋಸ್ಕರ ಕಷ್ಟಪಟ್ಟು ಅವರು ಅನ್ನೋಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಗಿಲ್ಲಿ ಗೆಲ್ಲಬೇಕು. ಓಕೆ, ಸೊ ಗಿಲ್ಲಿ ನನ್ನ ಪ್ರಕಾರ ಗಿಲ್ಲಿ ಅಂದರೆ ಬ್ರ್ಯಾಂಡ್. ಎಸ್, ಗಿಲ್ಲಿ ಅಂದರೆ ಬ್ರ್ಯಾಂಡ್. ಲೈಕ್ ಗಿಲ್ಲಿ ಅಂದರೆ ನೆಮ್ಮದಿ, ಸಂತೋಷ ನೆಮ್ಮದಿ ಅಂದರೆ ಗಿಲ್ಲಿ. ಓಕೆ, ಇನ್ನು ಗಿಲ್ಲಿನೇ ಗೆಲ್ಲಬೇಕು ಅಂತ ಹೇಳಿ ನಿಮ್ಮ ಒಪಿನಿಯನ್ ನೀವು ಹೇಳ್ತಾ ಇದ್ದೀರಾ. ಅಂಡ್ ಗಿಲ್ಲಿ ಆಫ್ ಕೋರ್ಸ್ ಗೆಲ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಹೊರಗಡೆ ಆಗ್ತಾ ಇರುವಂತಹ ಟಾಕ್ಸ್ ಅನ್ನ ನೋಡಿದ್ರೆ ಗಿಲ್ಲಿ ಇಷ್ಟು ದಿನ ಫಿನಾಲಿಗೆ ಏನ್ ಬಂದು ತಲುಪಿದ್ದಾರೆ, ಜೊತೆಗೆ ಕಾವ್ಯ ಕೂಡ ಗಿಲ್ಲಿ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೇರ ಕಾರಣ ಗಿಲ್ಲಿ ಅನ್ನುವಂಥ ಟಾಕ್ಸ್ ಬರ್ತಾ ಇದೆ. ಸೊ ಕಾವ್ಯ ಹಾಗಾದ್ರೆ ಇಲ್ಲಿ ನಿಜವಾದ ಆಟವನ್ನ ಆಡ್ಲಿಲ್ವಾ? ಗಿಲ್ಲಿ ಮೂಲಕ ಫಿನಾಲಿಗೆ ಬಂದಿದ್ದಾರಾ? ಏನ್ ಹೇಳ್ತೀರಾ? ಇಲ್ಲ, ಕಾವ್ಯ ಕೂಡ ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋண்டிದ್ದಾರೆ. ಲೈಕ್ 30% ಅವರ ಪ್ರಯತ್ನ ಇದ್ದರೆ ಇನ್ 70% 60% ಗಿಲ್ಲಿಯಿಂದ ಕಾವ್ಯ ಬಂದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಎಸ್ ರಘುವೀರ್, ಇನ್ನೇನು ಕೌಂಟ್ ಡೌನ್ ಶುರುವಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಬಿಗ್ ಬಾಸ್, ಅದರಲ್ಲೂ ಕೂಡ ಗಿಲ್ಲಿ ಹವಾ ಸ್ವಲ್ಪ ಜೋರಾಗಿದೆ. ಸೊ ಏನು ಹೇಳ್ತೀರಾ, ಯಾರು ಗೆಲ್ಲಬಹುದು? ಬಿಗ್ ಬಾಸಲ್ಲಿ ಈಗ ನಿನ್ನೇನು ಸರ್ ಹೇಳ್ದಂಗೆ ಏನು ವೋಟಿಂಗ್ ಏನು ದಾಖಲೆ ಮಾಡಿದಲ್ಲಾಗಿದೆ ಅಲ್ಲ, ಅದ್ರ ಪ್ರಕಾರ ಹೇಳಕ್ಕೆ ಬಂದರೆ ಈಗ ವಿನ್ನರ್ ಅಂತ ಒಬ್ಬರನ್ನೇ ಹೇಳಕ್ಕೆ ಹೋದ್ರು, ಅದ್ರ ಜೊತೆ 2ನೇ ನಂಬರಲ್ಲಿರೋರು ಅಷ್ಟೇ ಮೊತ್ತದ ಏನು ವೋಟಿಂಗನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳೋ ವಿಚಾರದಲ್ಲಿ ಯಾವ ರೀತಿ ಕೂಡ ಆಗಿರ್ಬೋದು. ಯಾಕಂದರೆ ನಿನ್ನೆ ರಾತ್ರಿ 12 ಗಂಟೆ ತನಕ ಆಗಿರೋ ವೋಟಿಂಗ್ ಆಧಾರದ ಮೇಲೆ ಹೇಳಿದ್ದಾರೆ. ಇವತ್ತಿನ ಬೆಳಿಗ್ಗೆ ಶನಿವಾರ ಇಂದ ಹಿಡಿದು ರವಿವಾರ ಬೆಳಿಗ್ಗೆ 10 ಗಂಟೆ ತನಕನೂ ವೋಟಿಂಗ್ ಲೈನ್ ತೆರೆದಿತ್ತು. ಅಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ಬೋದು ಅಂದರೆ ಸೆಕೆಂಡ್ ಪೊಸಿಷನಲ್ಲಿ ಇರೋರು ಮುಂದೆ ಬರ್ಬೋದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹಂತದಲ್ಲಿ ಒಬ್ಬರೇ ಅಂತ ಹೇಳ್ಬೋದು ನಮ್ಮ ಅಭಿಮಾನದಿಂದ. ಅದೇ ನನ್ನ ಪ್ರಕಾರ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನೋಡಿದ್ವಿ ಸೀಸನ್ ಸ್ಟಾರ್ಟಿಂಗಿಂದಲೂ ಅಶ್ವಿನಿ ಅವರು ಒಂದು ಸ್ವಲ್ಪ ನೆಗೆಟಿವ್ ಇಟ್ಕೊಂಡು ಮುಂದಿನ ತನಕ ಬಂದರೆ, ಈಗ ಸೀಸನ್ ಫಿನಾಲೆ ತನಕ ಬರುವಷ್ಟರಲ್ಲಿ ಅವರು ಏನು ನೆಗೆಟಿವ್ ಆಗಿತ್ತಲ್ಲ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ.
ಮಾಡಿದ್ರು. Exactly. ಆ ಒಂದು ವಿಚಾರದಲ್ಲಿ ಅವರು ಚೆನ್ನಾಗಿ ಆಟನ ರೂಢಿಸ್ಕೊಂಡು ಬಂದು ಈ ಒಂದು ಹಂತಕ್ಕೆ ಬರೋದ್ರಲ್ಲಿ ಅವ್ರ ಎಫರ್ಟ್ಗಳು ಅಷ್ಟೇ ಇತ್ತು. ಅದ್ರ ಜೊತೆ ಅವರಿಗೆ ಅಭಿಮಾನಿ ಬಳಗ ಕೂಡ ಅಷ್ಟೇ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವರು ವಿನ್ ಆಗಬೇಕಂತ ಅವ್ರ ಅಭಿಮಾನಿಗಳು ಆಸೆ ಇಟ್ಕೊಂಡಿದ್ದಾರೆ. ಅದೇ ರೀತಿ ರಕ್ಷಿತಾ ಅವರಾಗಿರ್ಬೋದು. ರಕ್ಷಿತಾ ಅವರು ಏನಂದರೆ ಒಂದು ಮೊದಲನೇ ವಾರನೇ ಎಲಿಮಿನೇಟ್ ಆಗಿ ಹೊರ ಹೋಗ್ತಾರೆ. ಅದರ ನಂತರ ಫ್ಯಾನ್ಗಳ ಕೂಗಿನಿಂದ ಅವ್ರು ಮತ್ತೆ ವಾಪಸ್ ಬರೋ ರೀತಿ ಆಗುತ್ತೆ ಬಿಗ್ ಬಾಸ್ ಮನೆಗೆ. ಅಲ್ಲಿಂದ ಅವ್ರ ಆಟನ ಯಾರು ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಆಗಿಲ್ಲ. ಅವರನ್ನು ಎಷ್ಟು ಕುಗ್ಸ್ಬೇಕು ಅಷ್ಟನ್ನು ರಕ್ಷಿತಾ ಅವರನ್ನು ಕುಗ್ಸಕ್ಕೆ ಟ್ರೈ ಮಾಡಿದ್ರು. ಆದರೆ ರಕ್ಷಿತಾ ಅದು ಯಾವುದಕ್ಕೂ ಕುಗ್ದೆ ಇಲ್ಲಿ ತನಕ ಬಂದಿರೋದು ಒಳ್ಳೆ ಆಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಕ್ಷಿತಾ ಅವರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅವರು ನಾನು ವಿನ್ನರ್ ರೇಸಲ್ಲೇ ನೋಡ್ತಾ ಇದ್ದೀನಿ. ನನಗೆ ಈ ಒಂದು ಹಂತದಲ್ಲಿ ಯಾವುದೇ ಒಬ್ಬ ಕಂಟೆಸ್ಟೆಂಟ್ ವಿನ್ ಆಗೋದಕ್ಕಿಂತ ಈ ರೇಸಲ್ಲಿ 3 ಜನ ಇದ್ದಾರೆ. 3 ಜನ ಅಲ್ಲ, 6 ಜನನೂ ಸಹಿತ ವಿನ್ನರ್ ರೇಸಲ್ಲೇ ಇದ್ದಾರೆ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಬ್ಬರ ಕೈ ಮೇಲ್ಗೈ ಸಾಧಿಸೋದು ಇವತ್ತಿನ ಒಂದು ಏನು ಫೈನಲ್ ಆಗಿ ಸುದೀಪ್ ಸರ್ ಬಂದು ಕೈ ಎತ್ತದಾಗೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಹಲೋ ಸರ್, ನಮಸ್ತೆ. ಹಲೋ, ವಾಯ್ಸ್ ಕೇಳಿಸ್ತಿದ್ಯಾ? ಹಾ, ಹಲೋ ಮೇಡಮ್. ಓಕೆ, ನಿಮ್ಮ ಹೆಸರು? ಅನುಪಮ ಅಂತ ಮೇಡಮ್. ಓಕೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಕೊಪ್ಪಳ ಮೇಡಮ್. ಓಕೆ, ಸೊ ಡೈಲಿ ಬಿಗ್ ಬಾಸ್ನ ಫಾಲೋ ಮಾಡ್ತಿದ್ರಾ? ಹೌದು ಮೇಡಮ್. ಓಕೆ, ಸೊ ಹೇಗಿದೆ ಕೊಪ್ಪಳದಲ್ಲಿ ಬಿಗ್ ಬಾಸ್ನ ಹವಾ? ಯಾರು ಗೆಲ್ತಾರೆ ಅನ್ನುವಂಥದ್ದಿದೆ? ಕೊಪ್ಪಳ ಫುಲ್ ಗಿಲ್ಲಿ ಹವಾ ಇದೆ ಮೇಡಮ್. ಗಿಲ್ಲಿ ಹವಾನೇ ಫುಲ್ ಜೋರು ಅಂತೀರಾ? ಹೌದು ಮೇಡಮ್, ಗಿಲ್ಲಿ ಅವ್ರದ್ದೇ ಹವಾ ಇರೋದು. ಓಕೆ, ಸೊ ನಿಮ್ಮ ಒಪಿನಿಯನ್ ಏನು? ಯಾರು ಗೆಲ್ಬಹುದು? ಮೇಡಮ್, ಗಿಲ್ಲಿನೇ ಗೆಲ್ಬೇಕು ಮೇಡಮ್. ಯಾಕೆ ಗಿಲ್ಲಿ ಗೆಲ್ಬೇಕು? ಬಿಗ್ ಬಾಸ್ ಶೋ ಅಲ್ಲಿ ಮೇನ್ ಎಂಟರ್ಟೈನ್ಮೆಂಟ್ ಇರೋದು ಅವರಿಂದ ಮೇಡಮ್. ಓಕೆ, ಸೊ ಎಂಟರ್ಟೈನ್ಮೆಂಟ್ ಒಂದಿದ್ರೆ ಬಿಗ್ ಬಾಸ್ ಗೆಲ್ಬಹುದು ಅಂತನಾ ನಿಮ್ ಪ್ರಕಾರ? ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋಗೆ ಎಲ್ಲಾ ಆಂಗಲ್ ಇಂದನೂ ಪರ್ಫೆಕ್ಟ್ ಮ್ಯಾಚ್ ಮ್ಯಾನ್ ಅಂದ್ರೇನ ಗಿಲ್ಲಿ ನಟ ಅಂತ ನಾವು ಅನ್ಕೊಂಡಿದೀವಿ ಮೇಡಮ್. ಅವರು ಕೂಡ ಹಾಗೆ ಇರೋದು. ಓಕೆ, ಇನ್ನು ರನ್ನರ್ ಅಪ್ ಆದ್ರೆ ಯಾರನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ? ಮೇಡಮ್, ರನ್ನರ್ ಅಪ್ ಮೇ ಬಿ ರಕ್ಷಿತಾ ಆದ್ರೆ ಚೆನ್ನಾಗಿರುತ್ತೆ ಮೇಡಮ್. ಅವ್ರದ್ದು, ಗಿಲ್ಲಿ ಅವ್ರದ್ದು ಮತ್ತು ರಕ್ಷಿತಾ ಅವ್ರದ್ದು ಈಕ್ವಲ್ ಫೈಟ್ ಇದೆ ಮೇಡಮ್. ಓಕೆ, ಅವ್ರಿಬ್ರಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಒಂಚೂರು ಗಿಲ್ಲಿ ಅವರು ಜಾಸ್ತಿ ಇದಾರೆ ಗಿಲ್ಲಿನೇ ಮೇಲುಗೈ ಅಂತ ಹೇಳ್ತೀರಾ? ಹೌದು ಮೇಡಮ್, ಗಿಲ್ಲಿ. ಇನ್ನೊಂದ್ ಕಡೆ ಅಶ್ವಿನಿ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ, ಒಳ್ಳೆ ಫ್ಯಾನ್ ಕ್ರೇಜ್, ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಅಶ್ವಿನಿ ಅವ್ರು ಹಾಗಾದ್ರೆ ಸಿಕ್ಕಾಪಟ್ಟೆ ಫೈಟ್ ಕೊಡೋ ಲೆವೆಲ್ ಅಲ್ಲಿ ಇಲ್ವಾ? ಅವರು ಇದ್ದಾರೆ ಮೇಡಮ್, ಫೈಟ್ ಕೊಡೋ ಲೆವೆಲ್ ಅಲ್ಲಿ ಇದ್ದಾರೆ. ಆದ್ರೆ ಗಿಲ್ಲಿ ಅವರಿಗೆ ಮತ್ತು ರಕ್ಷಿತಾ ಅವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಮ್ಗೆ ಇದು ಅನ್ಸುತ್ತೆ. ಸೊ ನಿಮ್ ಪ್ರಕಾರ ಗಿಲ್ಲಿನೇ ವಿನ್ನರ್? ಹೌದು ಮೇಡಮ್. ಡೈಲಿ ನೋಡ್ತಾ ಇದ್ರಾ? ಒಂದಿನೂ ಮಿಸ್ ಮಾಡ್ತಾ ಇರ್ಲಿಲ್ವಾ ಬಿಗ್ ಬಾಸ್ ನ? ಮಿಸ್ ಮಾಡಿಲ್ಲ ಮೇಡಮ್ ನಾವು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್, ಇನ್ನು ಮ್ಯಾಮ್ ನೀವು ಹೇಳ್ತಾ ಹೋದ್ರೆ ಆಕ್ಚುಲಿ ಬಿಗ್ ಬಾಸ್ ಓವರ್ ಆಲ್ ಸೀಸನ್ 12 ಅಂತ ಹೇಳಿ ನಾವು ತೆಗೆದುಕೊಳ್ಳೋದು ಬೇಡ. ಇಷ್ಟು ದಿನದ ಒಂದು ಸೀಸನ್ ಅನ್ನ ನಾವು ನೋಡಿದ್ರೆ ಎಲ್ಲೂ ಕೂಡ ಫೀಮೇಲ್ ಓರಿಯೆಂಟೆಡ್ ಆಗಿ ಅಥವಾ ಮಹಿಳೆಯರು ಅಂತ ಬಂದಾಗ, ಹೆಣ್ಣು ಮಕ್ಕಳು ಅಂತ ಬಂದಾಗ ಒಂದು ಸಖತ್ ಸ್ಟ್ಯಾಂಡ್ ತಗೊಂಡು ಆಟ ಆಡಿದ್ರು ಅಂತ ಬಿಗ್ ಬಾಸ್ ಸೀಸನ್ 12 ನಾವು ಒಂದು ಕಡೆ ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ಕಡೆ ನೋಡ್ತಾ ಹೋದ್ರೆ ನಟಿ ಶ್ರುತಿ ಅವ್ರನ್ನ ಬಿಟ್ರೆ ಬೇರೆ ಯಾರೂ ಕೂಡ ಬಿಗ್ ಬಾಸ್ ವಿನ್ನರ್ ಆಗ್ಲಿಲ್ಲ. ಹಾಗಾಗಿ ಈ ಬಾರಿ ಬಿಗ್ ಬಾಸ್ ನಲ್ಲಿ ಏನಾದ್ರೂ ಮಹಿಳೆಯರು ಮೇಲ್ಗೈ ಸಾಧಿಸಬಹುದಾ? ಏನ್ ಅನ್ಸುತ್ತೆ? ಆ ಥರ ಏನಾದರೂ ಇದ್ದರೆ ರಕ್ಷಿತಾ ಬಿಟ್ಟರೆ ಗಿಲ್ಲಿ. ಓಕೆ, ಅದು ಬಿಟ್ಟರೆ ನನಗೆ ಗಿಲ್ಲಿ ಬಿಟ್ಟರೆ ರಕ್ಷಿತಾ, ಮುಂದೆ ಹೇಳೋದಕ್ಕೇನೂ ಇಲ್ಲ. ಯಾಕಂದರೆ ಅಶ್ವಿನಿ ಅವರು ಓಕೆ ಸ್ಟಾರ್ಟಿಂಗಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕೂಡ ಅವರು ಮೂವ್ ಆನ್ ಆಗಿದ್ದಾರೆ, ತಪ್ಪನ್ನ ತಿದ್ಕೊಂಡು. ಬಟ್ ನನಗೆ ಗಿಲ್ಲಿ ರಕ್ಷಿತಾನೇ. ರನ್ನರ್ ಅಪ್ ಅಂತ ಬಂದರೆ ರಕ್ಷಿತಾ ಬರಬೇಕು, ಲೈಕ್ ವಿನ್ನರ್ ಅಂತ ಅಂದರೆ ಗಿಲ್ಲಿ ಬರಬೇಕು. ಓಕೆ, ಹಾಗಾದರೆ ಅಶ್ವಿನಿ ಅಂತ ಬಂದಾಗ, ಜೊತೆಗೆ ರಘು ಅಂತ ಬಂದಾಗ, ಕಾವ್ಯ, ಇವ್ರು 3 ಜನ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಫೈನಲಿಸ್ಟ್ ನಲ್ಲಿ ಇದ್ದಾರೆ. ಸೊ ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಲೈಕ್ ಯಾವಾಗಲೂ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಅವರ ಐಡಿನ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವರು ಲೈಕ್ ಅವರು ಕಷ್ಟಪಟ್ಕೊಂಡು ಮೇಲೆ ಬಂದಿದ್ದಾರೆ. ಆದರೆ ಇವರು ಒಂದು ಸ್ವಲ್ಪ ಡಿಫ್ರೆಂಟ್. ಇವ್ರ ಐಡಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ರಕ್ಷಿತಾ ಬಂದುಬಿಟ್ಟು ತುಳುನಾಡಿನವರು, ಅವರು ಕೂಡ ಕನ್ನಡ ಭಾಷೆನೇ ಕಲಿತು ಕನ್ನಡಕ್ಕೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಕನ್ನಡ ಬಿಗ್ ಬಾಸಿಗೆ ಬಂದು ಅಷ್ಟೆಲ್ಲ ಸ್ಟಾರ್ಟಿಂಗಲ್ಲೇ ಅವರು ಎಲಿಮಿನೇಟ್ ಆಗ್ತಾರೆ, ರಿಟರ್ನ್ ಬರ್ತಾರೆ. ಸೊ ತುಂಬ ಚೆನ್ನಾಗಿ ಆಡಿದ್ದಾರೆ. ನನಗೆ ಅನಿಸೋ ಪ್ರಕಾರ ಅವರು ರನ್ನರ್ ಅಪ್ ಆಗಬೇಕು, ರಕ್ಷಿತಾ ಅವರು, ಗಿಲ್ಲಿ ಅವರು ವಿನ್ನರ್ ಆಗಬೇಕು ಅನ್ನೋದೇ ನನ್ನ ಆಸೆ. ಓಕೆ, ಇನ್ನು ವೋಟಿಂಗ್ ಅಂತ ಬಂದಾಗ ರಘುವೀರ್ ಏನು ಪ್ರಥಮ ಬಾರಿ ಅದರ ವಿನ್ನರ್ ಆಗ್ತಾರೆ. ಅವರು 37 ಕೋಟಿಗೂ ಅಧಿಕ ವೋಟ್ಸ್ ಅನ್ನ ಗೆದ್ದಿದ್ದಾರೆ. ಜೊತೆಗೆ ನೆಕ್ಸ್ಟ್ ಬರೋರಿಗೆ ಸಾಕಷ್ಟು ಅಂತರ ಇದೆ ಅನ್ನೋದನ್ನ ಕೂಡ ಸುದೀಪ್ ಸರ್ ಹೇಳ್ತಾರೆ. ಸೊ ಏನ್ ಹೇಳ್ತೀರಾ, ಆ ಒಂದು ಪೊಸಿಷನ್ ಅಲ್ಲಿ ಇರೋರು ಯಾರು ಅಂತ ಹೇಳಿ?
ಅದೇ ಇವಾಗ ನಾವು ನೋಡ್ತಾ ಇದ್ದೀವಿ 37 ಕೋಟಿ ಅನ್ನೋದು ಅದು ಚಿಕ್ಕ ಒಂದು ಏನು ಸಂಖ್ಯೆನೇ ಅಲ್ಲ. ಆ ಒಂದು ಹಂತಕ್ಕೆ ಬರಬೇಕಂದ್ರೆ ಫ್ಯಾನ್ಸ್ಗಳು ಎಷ್ಟು ಕ್ರೇಜ್ ಇಟ್ಕೊಂಡಿದ್ದಾರೆ, ಯಾವ ರೀತಿ ಅವರು ತಮ್ಮ ಒಂದು ಕಂಟೆಸ್ಟೆಂಟ್ ತಾವು ಸಪೋರ್ಟ್ ಮಾಡ್ತಿರೋ ಕಂಟೆಸ್ಟೆಂಟ್ಗೆ ಓಟ್ ಮೂಲಕ ಪ್ರೀತಿನ ಕೊಡ್ತಾ ಇದ್ದಾರೆ. ತಮ್ಮ ಒಂದು ಏನು ಇಷ್ಟು 3 ತಿಂಗಳ ತನಕ ಏನು ಬಿಗ್ ಬಾಸ್ ಸೀಸನ್ ನಡೀತಲ್ಲ ಅದರಲ್ಲಿ ತಮ್ಮ ಕಂಟೆಸ್ಟೆಂಟನ್ನು ವಿನ್ ಮಾಡಿಸ್ಬೇಕು, ಅವ್ರ ಕೈಯಲ್ಲಿ ಟ್ರೋಫಿ ಕೊಡಬೇಕು ಅನ್ನೋದಕ್ಕೆ ಓಟ್ಗಳ ಮುಖಾಂತರ ಓಟ್ ಮಾಡಿ ಅದೇ ರೀತಿ ನೆಕ್ಸ್ಟ್ ಸೀಸನ್ ಯಾರು ಗೆಲ್ಲಬೇಕು ಅನ್ನೋ ಒಂದು ಇದರಲ್ಲಿ ಹೇಳಕ್ಕೆ ಬಂದರೆ ಗಿಲ್ಲಿ ಅವರಿಗೆ ಸ್ವಲ್ಪ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದರೂ ಕೂಡ ನನಗೆ ಯಾವತ್ತಿಗೂ ಗಿಲ್ಲಿ ಒಬ್ಬರೇ ಅಂತ ಕಂಟೆಸ್ಟೆಂಟ್ಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತ ನನಗೆ ಅನಿಸಿಲ್ಲ. ಯಾಕಂದರೆ ರಕ್ಷಿತಾ ಅವರು ಫ್ಯಾನ್ ಫಾಲೋವರ್ಸು ಅಷ್ಟೇ ಜನ ಇದ್ದಾರೆ. ಸುದೀಪ್ ಸರ್ ನಿನ್ನೆನೂ ಒಂದು ಹಿಂಟ್ ಕೊಟ್ಟಿದ್ದಾರೆ, ಏನು ಫಸ್ಟ್ನೇ ಏನು ಮೊದಲನೇ ಕಂಟೆಸ್ಟೆಂಟ್ ಆಗಿ ಯಾರು 37 ಕೋಟಿ ತಗೊಂಡಿದ್ದಾರಲ್ಲ ಆದರೆ ಭಾಳ ಅಜಗಜಾಂತರ ವ್ಯತ್ಯಾಸ ಇಲ್ಲ, ಸ್ವಲ್ಪ ಕೆಲವೇ ಸಂಖ್ಯೆಯಲ್ಲಿ ಹಿಂದಿದ್ದಾರೆ. ನಾವು ಅದೇ ಅವಾಗ ಹೇಳ್ದಂಗೆ ಅದೇನೆಂದರೆ ಇವಾಗ ಒಂದು ದಿನ ವೋಟಿಂಗ್ ಲೈನ್ಸ್ ತೆರೆದಿತ್ತು, ಅಲ್ಲೂ ಯಾವ ರೀತಿ ಗೇಮ್ ಚೇಂಜ್ ಕೂಡ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಆ ಒಂದು ವಿಚಾರದಲ್ಲಿ ಹೌದು ಟಫ್ ಫೈಟ್ ಅಂತೂ ಇದೆ ಈ ಒಂದು ಬಿಗ್ ಬಾಸ್. ನಾವು ಒಬ್ಬರನ್ನೇ ಅನ್ಡಿಸ್ಪ್ಯೂಟೆಡ್ ಅಂತ ಹೇಳೋಕ್ಕಾಗಲ್ಲ, ಆದ್ರೂ ನೋಡಬೇಕಾಗಿರುತ್ತೆ. ಸುದೀಪ್ ಸರ್ ಹೇಳ್ದ ಏನು ಅವ್ರು ಬಂದು ಒಂದು ಕೈ ಎತ್ತದಾಗಲೇ ನಮಗೂ ಗೊತ್ತಾಗತ್ತೆ ಯಾರು ವಿನ್ನರ್ ಅಂತ. ನಾವು ಪ್ರೆಡಿಕ್ಷನ್ ಮಾಡ್ಬೋದು, ಗಿಲ್ಲಿ ವಿನ್ನರ್ ಆಗ್ಬೋದು, ರಕ್ಷಿತಾ ಆಗ್ಬೋದು, ಅಶ್ವಿನಿ ಆಗ್ಬೋದು, ಅವರವರ ಒಂದು ಏನು ತಾಕತ್ ಮೇಲೆ ಈ ಒಂದು ಹಂತಕ್ಕೆ ಬಂದಿದ್ದಾರೆ. ಈ ಒಂದು ಹಂತಕ್ಕೆ ಬರೋಕ್ಕೂ ಕಂಟೆಸ್ಟೆಂಟ್ಗಳು ತುಂಬ ಕಷ್ಟಪಟ್ಟಿರೋದನ್ನು ನೋಡಿದ್ವಿ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಾರದಲ್ಲೂ ಕಷ್ಟಗಳನ್ನು ಎದುರಿಸ್ತಾ ಇಷ್ಟಪಟ್ಟು ಟಾಸ್ಕ್ಗಳನ್ನು ಆಡ್ಕೊಂಡು. ರಘುವೀರ್ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಶಿವಮೊಗ್ಗದಿಂದ ಶಿವಕುಮಾರ್ ಅಂತ ಹೇಳಿ. ಓಕೆ, ಶಿವಮೊಗ್ಗದಲ್ಲಿ ಯಾರು ಹವಾ ಇದೆ ಸರ್? ರಕ್ಷಿತಾ ಅಂತಿಲ್ಲ ಮೇಡಮ್. ಪಕ್ಕ ರಕ್ಷಿತಾ ಗೆಲ್ಬೋದಾ ಸರ್? 100%. ರಕ್ಷಿತಾ ಗೆಲ್ತಾರೆ ಅಂತ. ಸೊ ರಕ್ಷಿತನ ಯಾವ ಕ್ವಾಲಿಟಿ ಸರ್ ನಿಮಗೆ ಇಷ್ಟ ಆಯ್ತು? ಯಾಕೆ ರಕ್ಷಿತಾ ಗೆಲ್ಬೇಕು ಅಂತ ನೀವು ಹೇಳ್ತಿದ್ದೀರಾ? ಅವ್ರ ಇನ್ನೋಸೆನ್ಸ್ ಮೇಡಮ್ ಅಷ್ಟೇ. ಓಕೆ, ಅವರ ಮುಗ್ಧತೆನೇ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತಾ? ಇವರೆಲ್ಲರೂ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು, ಅವ್ರು ಯಾವ್ದೇ ರೀತಿ ಪ್ಲಾನ್ ಇಲ್ದಂಗೆ ಬಂದಿದ್ದಾರೆ. ಅವ್ರು ಏನಂತ ಅವ್ರು ತೋರಿಸ್ತಿದ್ದಾರೆ. ಓಕೆ, ಒಂದು ವೇಳೆ ಬಿಗ್ ಬಾಸ್ ನಲ್ಲಿ ವಿನ್ನರ್ ಆದ್ರೆ ನೆಕ್ಸ್ಟ್ ರಕ್ಷಿತಾ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಹಾಗಾದ್ರೆ? ಹಾ, ಅವಕಾಶಗಳು 100% ಸಿಗುತ್ತೆ. ಓಕೆ, ಬಟ್ ಎಲ್ಲ ಒಂದ್ ಕಡೆ ತುಂಬಾ ಕ್ರೇಜ್ ಇರೋದ್ರಿಂದ ಗಿಲ್ಲಿ ಅವರಿಗೆ ಓಕೆ, ಅಟ್ಲೀಸ್ಟ್ ರಕ್ಷಿತಾ ರನ್ನರ್ ಅಂತ ಹಾಗೆ ಆಗ್ತಾರೆ. ಓಕೆ, ಮತ್ತೆ ರಕ್ಷಿತಾ ಅವ್ರು ರನ್ನರ್ ಅಪ್ ಆದ್ರೆ ವಿನ್ನರ್ ಯಾರು ಆಗ್ತಾರೆ? 100% ಗಿಲ್ಲಿನೇ ಮೇಡಮ್. ಗಿಲ್ಲಿನೇ ಆಗ್ತಾರೆ. ಹೌದು. ಓಕೆ, ಎಲ್ಲ ಕಡೆ ಗಿಲ್ಲಿ ಹವಾ ಇದೆ, ಇನ್ನೊಂದು ಕಡೆ ಅಶ್ವಿನಿ ಅವ್ರ ಹವಾ ಇದೆ. ಅದೆಲ್ಲ ಬಿಟ್ಟು ನೀವು ರಕ್ಷಿತಾ ಅವರಿಗೇನೆ ನಿಮ್ಮ ಓಟ್ ಪ್ರಿಫರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾಕೆ ಅಂತ? ಅಲ್ಲ, ಅಶ್ವಿನಿ ಅವ್ರ ಹವಾ ಇಲ್ಲ. ಓಕೆ, ಸೊ ಗಿಲ್ಲಿ ಅವ್ರದ್ದು ಮತ್ತೆ ರಕ್ಷಿತಾ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ, ಕೋಆರ್ಡಿನೇಷನ್ ಇದೆ. ಮತ್ತೆ ಇವರು ಕಾಮನ್ ಮ್ಯಾನ್ ಆಗಿ ಬಂದಿರೋದು ರಕ್ಷಿತಾ ಅವರು. ಸೊ ಮತ್ತೆ ಅವ್ರ ಇನ್ನೋಸೆನ್ಸ್, ಅವ್ರ ಲ್ಯಾಂಗ್ವೇಜ್ ಎಲ್ಲಾ ರೀತಿಲೂ ಇದ್ ಮಾಡಿದಾಗ ಎಲ್ಲೋ ರಕ್ಷಿತಾ ಅವರಿಗೆ ರನ್ನರ್ ಅಪ್ಗೆ ಮೇಜರ್ ಚಾನ್ಸಸ್ ಇದೆ. ಓಕೆ, ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಬಸವರಾಜ್ ಅಂತ ಮೇಡಮ್, ರಾಯಚೂರಿನಿಂದ ಮಾತಾಡೋದು ಮೇಡಮ್. ಓಕೆ, ರಾಯಚೂರಿನಿಂದ ಕಾಲ್ ಮಾಡ್ತಾ ಇದ್ದೀರಾ. ರಾಯಚೂರಿನಲ್ಲಿ ಯಾವ ರೀತಿ ಆಗಿದೆ ಹವಾ? ಯಾರು ಗೆಲ್ಲಬಹುದು? ಗಿಲ್ಲಿ ವರ್ಸಸ್ ರಕ್ಷಿತಾ ಇದೆ ಮೇಡಮ್. ಓಕೆ, ಬಟ್ ನನ್ನ ಪ್ರಕಾರ ರಕ್ಷಿತಾ ಗೆಲ್ಬೇಕು ಮೇಡಮ್. ಯಾಕೆ ರಕ್ಷಿತಾ ಗೆಲ್ಬೇಕು ಸರ್? ರಕ್ಷಿತಾ ಯಾಕೆ ಗೆಲ್ಬೇಕಂತಂದ್ರ ಹುಡುಗಿ ಮುಂಬೈಯಲ್ಲಿ ಇದ್ದುಕೊಂಡು ಕನ್ನಡ ಬರದಿದ್ರು ಕನ್ನಡ ಮಾತಾಡೋಕೆ ಶತ ಪ್ರಯತ್ನ ಮಾಡ್ತಾಳ. ಹಾಗೆ ಅವಳಲ್ಲಿ ಮಾನವೀಯತೆ ದೃಷ್ಟಿ ಇದೆ ಮತ್ತು ಎಂಟರ್ಟೈನ್ ಮಾಡ್ತಾಳ. ಯಾರಾದ್ರೂ ಜಗಳ ಆಡಿದ್ರೆ ಬಿಡಿಸ್ತಾಳ. ಗಿಲ್ಲಿ ಆಗಲ್ಲ, ಜಗಳ ಆಗ್ತಾವ್ ಗಿಲ್ಲಿ. ಬಟ್ ಇವೆಲ್ಲ ಗಿಲ್ಲಿಗೆ ಮತ್ತೆ ಕಂಪೇರ್ ಮಾಡಿದಾಗ ಇಲ್ಲಿ ವೋಟಿಂಗ್ ಕನ್ಸಿಡರ್ ಮಾಡ್ಬೇಕು ಮೇಡಮ್, ಹಾಗೆ ವ್ಯಕ್ತಿತ್ವನ ಕನ್ಸಿಡರ್ ಮಾಡ್ಬೇಕು. ವ್ಯಕ್ತಿತ್ವದಲ್ಲಿ ಗಿಲ್ಲಿ 0 ಮೇಡಮ್. ಓಕೆ, ಹಾಗಾಗಿ ಗಿಲ್ಲಿನೇ ಸಾರಿ ನಮ್ಮ ರಕ್ಷಿತನೇ ಗೆಲ್ಬೇಕಂತ ನಮ್ಮ ಆಸೆ ಮೇಡಮ್. ರನ್ನರ್ ಗಿಲ್ಲಿ ಆಗ್ಬೇಕಂತ ನಮ್ಮ ಆಸೆ. ಓಕೆ, ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಇನ್ನು ಹೇಳ್ತಾ ಹೋಗ್ತಾ ಇದ್ವಿ. ಇನ್ನು ರಕ್ಷಿತಾ ಅಂತ ಬಂದಾಗ ಇಡೀ ಒಂದು ಅವರ ಮುಗ್ಧತೆಯಿಂದಾನೇ ಎಲ್ಲರ ಕರುನಾಡಿನ ಮನಸ್ಸನ್ನ ಗೆದ್ದಿದ್ದಾರೆ. ಸಾಕಷ್ಟು ಜನ ಕಾಲರ್ ಕೂಡ ಹೇಳ್ತಾ ಇದ್ದಾರೆ ರಕ್ಷಿತಾ ಅವರೇ ವಿನ್ ಆಗಬೇಕು ಅಂತ ಹೇಳಿ. ಸೊ ರಕ್ಷಿತಾ ಅವರ ಯಾವ ಕ್ವಾಲಿಟಿ ನಿಮಗೆ ಇಷ್ಟ ಆಯಿತು? ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರ ಜರ್ನಿ ಬಗ್ಗೆ ನೀವೇನು ಹೇಳ್ತೀರಾ?
ರಕ್ಷಿತಾ ಅಂತಂದರೆ ಮಗು ಅಂದ್ರೇ ರಕ್ಷಿತಾ ನನ್ನ ಪ್ರಕಾರ. ಆ್ಯಕ್ಚುಲಿ ಯಾವಾಗಲೂ ಮುದ್ದಾಗಿ ಏನೇ ಇರಲಿ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳೋಕ್ಕೆ ಇಷ್ಟಪಡ್ತಾರೆ ಅವರು. ಅಪೋಸಿಟ್ ಇರೋರು ನನ್ನ ಬಗ್ಗೆ ಏನು ಬೇಕಾದ್ರೂ ತಿಳ್ಕೊಳ್ಳಿ, ತಪ್ಪು ಅಂತಂದರೆ ತಪ್ಪು ಅಂತ ಹೇಳ್ತಾರೆ, ಸರಿ ಅಂದರೆ ಸರಿ ಅಂತ ಹೇಳ್ತಾರೆ. ಅವರು ಮತ್ತೆ ಅವ್ರ ಜೊತೆ ಜಗಳ ಅಥವಾ ಮುನಿಸು ಕೋಪ ಬಂದಾದ್ಮೇಲೂ ನೆಕ್ಸ್ಟ್ ಚೆನ್ನಾಗಿರ್ತಾರೆ, ಅದನ್ನೆಲ್ಲ ಮರೀತಾರೆ. ಮತ್ತು ನಾವು ಬಿಗ್ ಬಾಸ್ನ ಕಂಟಿನ್ಯೂಸ್ಲಿ ನೋಡ್ಕೊ ಬಂದಿದ್ದೀವಿ, ನಾವು ಯಾವತ್ತೂ ಮಿಸ್ ಮಾಡಿಲ್ಲ ಆ್ಯಕ್ಚುಲಿ. ಲೈಕ್ ಯಾರಾದರೂ ಊಟ ಮಾಡದೇ ಇದ್ದಾಗ ಅಡುಗೆ ಮನೆ ಆಗಲಿ ಅವ್ರು ಯಾವಾಗಲೂ ತುಂಬ ಚೆನ್ನಾಗಿ ಬಡಿಸೋದು ಅದೆಲ್ಲ ನನಗೆ ತುಂಬ ಇಷ್ಟ. ಅವರ ಮುಗ್ಧತೆ ಮತ್ತು ಅವರು ಆಟಗಳು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಗಿಲ್ಲಿ, ಕಾವ್ಯ, ರಘು ಬರೀ ಆ ಥರನೇ ಅಲ್ಲ, ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ ಅವರು. ಸೊ ಅವ್ರ ಮುಗ್ಧತೆ ನನಗೆ ತುಂಬ ಇಷ್ಟ. ಓಕೆ, ಒಂದು ರ್ಯಾಪಿಡ್ ಫೈರ್ ಥರ ಆಡ್ಬಿಡೋಣ. ಈಗ ಬಿಗ್ ಬಾಸ್ ಅನ್ನೋದನ್ನ ಒಂದು ಸಿನಿಮಾ ಅಂತ ಹೇಳಿ ಕನ್ಸಿಡರ್ ಮಾಡಿಬಿಡೋಣ. ಸೊ ಬಿಗ್ ಬಾಸ್ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳ ಕ್ಯಾರೆಕ್ಟರ್ ಯಾವ ರೀತಿಯಾಗಿರುತ್ತೆ ಅಥವಾ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿರುತ್ತೆ ಅಂತ ರ್ಯಾಪಿಡ್ ಫೈರ್ ಥರ ಯಾರ ನೇಮು ಜೊತೆಗೆ ಅದಕ್ಕೆ ರೀಸನ್ ಏನು ಅಂತ ಹೇಳಿ. ರಘುವೀರ್, ನಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಹೋಗೋದಾದ್ರೆ ಬಿಗ್ ಬಾಸ್ನ ಮೂವಿನ ಹೀರೋ ಯಾರು? ಹೀರೋ ಎಲ್ಲರೂ ಹೇಳೋಂಗೆ ಗಿಲ್ಲಿ. ಯಾಕಂದರೆ ಈಗ ನಾವು ಸೀಸನ್ 12 ನಾವೀಗ ಮುಂದಿನ ಸೀಸನ್ಗಳ ಹೋದ ತಕ್ಷಣ ಈಗ ಸೀಸನ್ 12 ಗುರುತು ಮಾಡೋದು ಗಿಲ್ಲಿ ಅವ್ರ ಹೆಸರಿಂದ. ಅದು ಸೀಸನ್ 12 ಹೇಳೋದಕ್ಕಿಂತ ನಾವು ಗಿಲ್ಲಿ ಬಿಗ್ ಬಾಸ್ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ. ಆ ಒಂದು ರೀತಿಯಲ್ಲಿ ಗಿಲ್ಲಿ ಈ ಸೀಸನಿನ ಹೀರೋ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಬಿಗ್ ಬಾಸ್ನ ಹೀರೋಯಿನ್ ಯಾರು ಅಂದರೆ ಏನು ಹೇಳ್ತೀರಮ್ಮ? ರಕ್ಷಿತಾ. ಕಾರಣ ಲೈಕ್ ಅವರು ಅಷ್ಟು ಕಾಣಿಸ್ಕೊಂಡಿದ್ದಾರೆ ಬಿಗ್ ಬಾಸಲ್ಲಿ. ಗಿಲ್ಲಿ, ರಕ್ಷಿತ್ ಎಲ್ಲರೂ ಕಾಣಿಸ್ಕೊಂಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಬಟ್ ತುಂಬ ರೆಫರ್ ಮಾಡ್ತೀವಿ ಅಂತಂದರೆ ರಕ್ಷಿತಾ ಬಿಗ್ ಬಾಸ್, ಮಗು ಬಿಗ್ ಬಾಸ್, ಲೈಕ್ ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ರಘುವೀರ್ ಮಾತಾಡ್ತಾ ಇದ್ವಿ. ಇನ್ನು ಬಿಗ್ ಬಾಸ್ನ ವಿಲನ್ ಅಂತ ಬಂದರೆ ಏನು ಹೇಳ್ತೀರಾ? ನನ್ನ ಪ್ರಕಾರ ವಿಲನ್ ಅಂತ ಹೇಳಕ್ ಬಂದರೆ ಇಬ್ಬರಿದ್ದಾರೆ, ಜಾನ್ವಿ ಮತ್ತು ಅಶ್ವಿನಿ. ಇವರು ಸ್ಟಾರ್ಟಿಂಗಿಂದಲೂ ಸ್ವಲ್ಪ ರಕ್ಷಿತನ ಟಾರ್ಗೆಟ್ ಮಾಡಿರೋದಾಗಿರ್ಬೋದು, ಮತ್ತು ಮನೆಯ ವಾತಾವರಣ ಸ್ವಲ್ಪ ಜಗಳದ ರೀತಿಯಲ್ಲಿ ತಗೊಂಡೋಗ್ತಾ ಇದ್ರು. ಅಂದರೆ ಆ ಒಂದು ಒಂಟಿ ಮತ್ತು ಜಂಟಿ ಟಾಸ್ಕ್ ಏನಿತ್ತಲ್ಲ ಅದ್ರಲ್ಲಿ ಸ್ವಲ್ಪ ಡಾಮಿನೇಟಿವ್ ಆಗಿ ಮನೆಯ ಒಂದು ಶಾಂತತೆನ ಹಾಳು ಮಾಡಿದ್ರು ಅಂತ ನಾನು ಅವರಿಬ್ಬರನ್ನ ವಿಲನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಮ್ಯಾಮ್ ಸೈಲೆಂಟ್ ಕಿಲ್ಲರ್ ಅಂತ ಬಂದರೆ? ಸೈಲೆಂಟ್ ಕಿಲ್ಲರ್ ಧ್ರುವಂತ್. ಕಾರಣ ಆದರೂ ಲೈಕ್ ಅವರು ಯಾವಾಗಾದರೂ ಆಟ ಆಡಬೇಕಾದ್ರೆ ಯಾವಾಗಲೂ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ರು. ಓಕೆ, ಅವರು ಮನೇನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಡಿಸಿಪ್ಲಿನ್ ಫಾಲೋ ಮಾಡ್ತಾಯಿದ್ರು. ಓಕೆ, ಬಟ್ ಅವರು ಇನ್ಸೈಡಲ್ಲಿ ರಕ್ಷಿತಾಗೆ ಟಾರ್ಗೆಟ್ ಮಾಡ್ತಾಯಿದ್ರು ಅನ್ನೋ ನನ್ನ ಪ್ರಕಾರ. ರಕ್ಷಿತಾ ಧ್ರುವಂತ್ ಅವ್ರನ್ನ ಟ್ರಿಗರ್ ಮಾಡ್ತಾ ಇರಲಿಲ್ವಾ? ಸುಮ್ಮನೆ ಧ್ರುವಂತ್ ಅವರು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರೆ ಹೇಗೆ ಅನಿಸ್ತು? ಅಂದರೆ ಲೈಕ್ ಅವರು ಏನಾದರೂ ಹೇಳ್ತಾ ಇದ್ರೆ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾ ಇರಲಿಲ್ಲ. ರಕ್ಷಿತಾ ಅವರು ಧ್ರುವಂತ್ ಅವ್ರಿಗೆ ಏನಾದರೂ ಹೇಳ್ತಾ ಇದ್ರೆ ಹೌದು, ಬಟ್ ಅವರು ಪರ್ಸ್ನಲ್ ಆಗಿ ಅವ್ರ ಬಗ್ಗೆ ಲೈಕ್ ಕೆಲವು ವರ್ಡ್ನ ಬ್ಯಾಡ್ ವರ್ಡ್ ಯೂಸ್ ಮಾಡೋದು, ಅದ್ರ ಪ್ರಕಾರ ನನಗೆ ಅನ್ಸುತ್ತೆ ಅವರು ಇನ್ಸೈಡ್ ಆಗಿ ಲೈಕ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಬಿಗ್ ಬಾಸ್ ಅಂದ್ರೆ ಎಲ್ಲ ಕಂಟೆಸ್ಟೆಂಟ್ಗಳು ಇದ್ದಾಗ ಒಂದ್ ರೀತಿ ಆಯ್ತು, ಸೀಕ್ರೆಟ್ ರೂಮ್ ಅಂತ ಹೋದಾಗ ಅಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಅವರು ಇಬ್ಬರೇ ಇರ್ತಾರೆ. ಸೊ ಆ ಒಂದು ಸಿಚುವೇಶನ್ ನ ಇಲ್ಲಿ ಹೇಳೋದಾದ್ರೆ ಲೈಕ್ ಅದೊಂಥರ ಕ್ಯೂಟ್ ಆಗಿತ್ತು. ಅವರು ಜಗಳ ಆಡ್ತಾ ಇದ್ರು, ಓಕೆ, ಬಟ್ ನನಗೆ ಅದು ಕ್ಯೂಟ್ ಅನ್ನಿಸ್ತು. ಅಲ್ಲಿ ನನಗೇನು ಹೇಳಲಿಕ್ಕೆ ಇಲ್ಲ. ಓಕೆ, ಇನ್ನು ಬಿಗ್ ಬಾಸ್ನ ಬೆಸ್ಟ್ ಜೋಡಿ ಅಂದರೆ ಯಾರು ಹೇಳ್ತೀರಾ? ನನ್ನ ಪ್ರಕಾರ ಜೋಡಿ ಅಂತ ಹೇಳೋಕೆ ಬಂದಾಗ ಗಿಲ್ಲಿ ಮತ್ತು ಕಾವ್ಯ ಜೋಡಿನೂ ಇಷ್ಟ ಆಯಿತು ಮೇಡಮ್. ಯಾಕಂದ್ರೆ ಕಾರಣ ಅದೇ ನಾವು ನೋಡ್ತಾ ಇದ್ವಲ್ಲ, ಅಂದರೆ ನಾನು ಸೀಸನ್ನ ಸ್ಟಾರ್ಟಿಂಗ್ ಮೊದಲು ವಾರ 1-2 ವಾರ ನೋಡಿದಾಗ ಜಂಟಿಯಾಗಿ ಕಾವ್ಯ ಮತ್ತು ಗಿಲ್ಲಿ ಅವರು ಒಳಗೆ ಹೋಗ್ತಾರೆ. ಆ ಒಂದು ವಿಚಾರದಲ್ಲಿ ನಾನೇನಂತ ಹೇಳ್ತಾ ಇದ್ದೀನಿ, ಜೋಡಿ ಅಂತ ಹೇಳಿದ್ರೆ ಅವರು ಒಬ್ರಿಗೊಬ್ರು ಕಾಲು ಎಳ್ಕೊಳ್ಳೋದು ಅಷ್ಟೇ ಅಲ್ಲ, ಅಂದರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬೇಕಾದ್ರೆ, ಅಂದರೆ ಯಾವುದೇ ಒಂದು ಸಮಯದಲ್ಲಿ ಈಗ ಗಿಲ್ಲಿಗೆ ಕೆಲವೊಂದಿಷ್ಟು ಕಡೆ ಅವಮಾನಗಳಾಗ್ತಾ ಇದ್ವು, ಮತ್ತು ನೇರವಾಗಿ ಟಾರ್ಗೆಟ್ ಮಾಡ್ತಾಯಿದ್ರು ಆ ಜಂಟಿ ಅನ್ನೋದರಲ್ಲಿ. ಈಗ ಒಂಟಿಗಳು ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇರೋ ಸಮಯದಲ್ಲಿ ಕಾವ್ಯ ಅವರ ಬೆನ್ನೆಲುಬಾಗಿ ನಿಂತರು. ಏನೇ ಇದ್ರು ನಾನು ಇರ್ತೀನಿ ಅನ್ನೋ ಒಂದು ಏನು ಅವರು ಸ್ಟ್ಯಾಂಡ್ ತೊಗೊಂಡಿದ್ರಲ್ಲ, ಒಬ್ಬ ಜಂಟಿಯಾಗಿ ತಮ್ಮ ಸಹಸ್ಪತಿಯ ಒಂದು ಏನು ಸ್ಟ್ಯಾಂಡ್ ತೊಗೊಂಡಿದ್ರಲ್ಲ, ಆ ವಿಚಾರದಲ್ಲಿ ನನಗೆ ಅವರಿಬ್ಬರು ಜೋಡಿ ಸ್ಟಾರ್ಟಿಂಗ್ ವಾರದಿಂದಲೂ ಇಷ್ಟ ಆಯಿತು. ಕೊನೆ ತನಕನೂ ಅದೇ ಹಾಗೆ ಉಳಿಸ್ಕೊಂಡು ಬಂದರು. ಮಧ್ಯದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಾದವು, ಅದರ ನಂತರ ಅದನ್ನು ಸರಿಪಡಿಸಿ ಈ ಫೈನಲ್ ವೀಕ್ ತನಕ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ನನ್ನ ಇಬ್ಬರ ಆಯ್ಕೆ ಜೋಡಿ ಗಿಲ್ಲಿ ಮತ್ತೆ ಕಾವ್ಯ ಆಗಿರ್ತಾರೆ. ಇನ್ನು ಬಿಗ್ ಬಾಸ್ ಮನೆಯ ವೀಕ್ ಮೈಂಡೆಡ್ ಕಂಟೆಸ್ಟೆಂಟ್ ಅಂದ್ರೆ ಯಾರನ್ನ ಹೇಳ್ತೀರಾ? ಧನುಷ್. ಧನುಷ್, ಎಸ್.
ಅಂದರೆ ಅವರು ಎಲ್ಲೂ ಕಾಣಿಸ್ಕೊತಾ ಇರಲಿಲ್ಲ ಅಷ್ಟೊಂದಾಗಿ. ಆಟ ಆಡ್ತಾಯಿದ್ರು ಓಕೆ, ಬಟ್ ಎಲ್ಲಾದರೂ ಮಿಸ್ಟೇಕು ಜಗಳ ಆದಾಗ ಲೈಕ್ ಬಿಗ್ ಬಾಸ್ ಅಂದ್ರೂ ಒಂದು ಮನೆ ಕುಟುಂಬ, ಲೈಕ್ ಅವ್ರು ಆ ಥರ ಫೀಲ್ ಮಾಡ್ತಾ ಇರಲಿಲ್ಲ. ಹೇಗೆ ಅಂದರೆ ನನ್ನ ಆಟ ನನ್ನ ಕೆಲಸ ಹಾಗೆ ಅವರು ಫೀಲ್ ಮಾಡ್ತಾಯಿದ್ರು. ಸೊ ನನಗೆ ಅನ್ನೋ ಪ್ರಕಾರ ಲೈಕ್ ಅವರು ಆಗಿರಬಾರ್ದು, ಎಲ್ಲ ಲೈಕ್ ಜಗಳ ಆಗಲಿ ಖುಷಿಯಾಗಿ ಇನ್ವಾಲ್ವ್ ಆಗಬೇಕಿತ್ತು ಅನ್ನೋದು ನನ್ನ ಪ್ರಕಾರ. ಇನ್ವಾಲ್ವ್ ಆಗದೇನೆ ಫಿನಾಲೆವರೆಗೂ ಬಂದ್ಬಿಟ್ಟಿದ್ದಾರೆ. ಲೈಕ್ ಅವ್ರು ನನಗೆ ಕಾಣಿಸ್ಕೊಂಡಿಲ್ಲ ಆ್ಯಕ್ಚುಲಿ. ಓಕೆ, ಚೆನ್ನಾಗಿ ಆಟ ಆಡಿದ್ದಾರೆ, ಓಕೆ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಲೈಕ್ ಏನಪ್ಪ ಅಂದರೆ ಇವಾಗ ಒಬ್ಬರು ಜಗಳ ಆಡ್ತಾ ಇದ್ದಾರೆ ಅಂತ ಅಂದರೆ ಅವ್ರು ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಅವರು ನಂದಾಯಿತು ನನ್ನ ಪಾಡಾಯಿತು ಅಂದರೆ ಒಂದು ಕುಟುಂಬ ಅಂತಂದರೆ ನಾವು ಅಲ್ಲೇನಾದರೂ ಆಗ್ತಿದ್ರೆ ಸರಿಪಡಿಸ್ಬೇಕಲ್ವ. ಸೊ ಹಾಗಾಗಿ ನಾನು ಅವ್ರನ್ನ ಹೇಳ್ತೀನಿ, ಅದರಲ್ಲಿ ಅವರು ವೀಕ್ ಮೈಂಡ್ ಅಂದ್ಕೊತೀನಿ. ಓಕೆ, ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ನಿಮ್ಮ ನೇಮ್? ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾವು ಬೀದರ್ನಿಂದ ಮಾತಾಡ್ತೇವೆ ಮೇಡಮ್. ಓಕೆ, ಹೇಗಿದೆ ಬೀದರ್ನಲ್ಲಿ ಬಿಗ್ ಬಾಸ್ ಫೈನಲಿಸ್ಟ್ ನ ಹವಾ? ಯಾರು ಗೆಲ್ಲಬೇಕು ನಿಮ್ಗೆ? ಬಿಗ್ ಬಾಸ್ ಬರ್ತೇವೆ, ದಿನ ನೋಡ್ತೀವಿ ಮೇಡಮ್. ಓಕೆ, ಯಾರು ಗೆಲ್ಲಬೇಕು ನಿಮ್ಗೆ? ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಹವಾ ಜೋರಾಗಿದ್ಯಾ ಆ ಕಡೆ? ಗೆಲ್ಬೇಕು, ರನ್ನಪ್ಪರ್ ಕಾವ್ಯ. ಓಕೆ, ಗಿಲ್ಲಿ ಯಾಕೆ ಗೆಲ್ಲಬೇಕು? ಗಿಲ್ಲಿ ಮೊದಲಿಂದನೂ ಬಿಗ್ ಬಾಸ್ ಅವನಿಂದ ಬಿಗ್ ಬಾಸ್ ಇದೆ. ಬಿಗ್ ಬಾಸ್ ಅವನಿಂದ ಬಿಗ್ ಬಾಸ್ ಇಷ್ಟು ಇದು ಆಗ್ತಿಲ್ಲ. ಓಕೆ, ಗಿಲ್ಲಿ ಎಲ್ಲ ಇದ್ದಿದ್ದಕ್ಕೆ ಕಾಮಿಡಿ ನೀವು ಆಗ್ಲಿ, ಬಿಗ್ ಬಾಸ್ ನೋಡ್ತಿದ್ರಾ? ಮಾತಾಡೋದಾಗ್ಲಿ, ಒಂದು ಹಳ್ಳಿ ರೈತರ ಮಗ ಆಗಿ ಆಟ ಆಡ್ಲಕ್ ಬಂದಾನ, ಅವನೇ ಗೆಲ್ಬೇಕು. ಓಕೆ, ಸೊ ಇನ್ನು ಕಾವ್ಯ ಯಾಕೆ ನೆಕ್ಸ್ಟ್ ಗೆಲ್ಲಬೇಕು? ಕಾವ್ಯನು ಅವಳು ಒಂದು ಕಾವ್ಯ ಮತ್ತು ಗಿಲ್ಲಿ ಜೋಡಿ ಒಂದು ದೇವ್ರ ಸೃಷ್ಟಿ ಮಾಡಿದಂತ ಜೋಡಿ ಇದೆ ಮೇಡಮ್. ಅದಕ್ಕಾಗಿ ಅವರಿಬ್ರು ಚೆನ್ನಾಗಿ ಆಡಿದ್ದಾರೆ. ಓಕೆ, ಇರುವಂತ ಕಾವ್ಯ ರನ್ನಪ್ಪರ್ ಆಗ್ಬೇಕಂತ. ಓಕೆ, ಈಗ ಇರುವಂತಹ 6 ಫೈನಲಿಸ್ಟ್ ನಲ್ಲಿ ಯಾರು ಗೆಲ್ಬಾರ್ದು ನಿಮ್ ಪ್ರಕಾರ? ನನ್ನ ಪ್ರಕಾರ ಗಿಲ್ಲಿನೇ ರೀ. ಯಾರು ಗೆಲ್ಬಾರ್ದು ಅಂತ ಹೇಳಿದ್ರೆ? 37 ಕೋಟಿ ವೋಟ್ ಬಂದಿವೆ ಅಂತ ಹೇಳೋದಿಲ್ಲ ಸರ್, ಅದು ಬಂದಿದ್ವು ಗಿಲ್ಲಿಗೆ. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ನಿಮ್ಮ ಹೆಸರು ತಿಳಿಸಿ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ರಾಯಚೂರಿಂದ ಮೇಡಮ್. ಓಕೆ, ರಾಯಚೂರಿನಲ್ಲಿ ಯಾವ ರೀತಿ ಆಗಿದೆ ಬಿಗ್ ಬಾಸ್ ಫೈನಲಿಸ್ಟ್ ಅವರ ಹವಾ? ಅವಾಗ ಬಂದ್ಬಿಟ್ಟು ನೋಡಿದವ್ರಿಗೆಲ್ಲ ಒಳ್ಳೆ ತರದಲ್ಲಿ ನೋಡಿದವ್ರಿಗೆಲ್ಲ ಅಶ್ವಿನಿ ಮೇಡಮ್ ಅವರು ಗೆಲ್ಬೇಕಂತ ಹೇಳಿದೆ. ಓಕೆ, ಆದ್ರೆ ಗಿಲ್ಲಿ ಅವರು ಗೆಲ್ಲಿದ್ರೆ ಉಪಯೋಗ ಇಲ್ಲ. ಯಾಕಂದ್ರೆ ಅವನು ಏನೂ ಮಾಡಿಲ್ಲ ವರ್ಕ್ ಮಾಡೋದ್ರಲ್ಲಿ. ಇವಾಗ ಆಟದ ಮೇಲೆ ಡಿಪೆಂಡ್. ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಯಾಕಂತಂದ್ರೆ ಮೇಡಮ್ ಅವರೇ, ಅದ್ರಲ್ಲಿ ಏನಿದೆ, ಒಬ್ಬ ಹೆಣ್ಮಗಳು ಮಾಡ್ಬಿಟ್ಟು ಎಲ್ಲರೂ ಆದದ್ದು ಅವ್ರು ಇರೋದಕ್ಕೆ ಬಿಗ್ ಬಾಸ್ ಇವತ್ತು ನೋಡ್ತಾ ಇರೋದು. ಅಶ್ವಿನಿ ಮೇಡಮ್ ಇರೋದು ಗಿಲ್ಲಿಗೆಯಿಂದ ಕ್ಲೋಸ್ ಆಗಿರ್ಬೇಕದು. ಓಕೆ, ಯಾಕಂತಂದ್ರೆ ಅವರು ಎಷ್ಟು ತಾಳ್ಮೆಯಿಂದ ಎಷ್ಟು ಪವರ್ಫುಲ್ ಆಗಿ ಆಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕ ಹೇಳ್ಬೇಕಾದ್ದು ವರ್ಣನೆಗಳು, ಆ ಶಬ್ದಗಳೇ ಇಲ್ಲ. ಆದ್ರೂ ಸೋತಿದ್ದೀವಿ ಅನ್ಕೊಂಡಿಲ್ಲ ಅವ್ರು ಯಾವತ್ತು. ಓಕೆ, ಹಂಗಾಗ್ಬಿಟ್ಟು ಅಶ್ವಿನಿ ಮೇಡಮ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಭಾವನೆ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್, ರಘುವೀರ್, ನಾವು ಮಾತನಾಡ್ತಾ ಇದ್ವಿ ಇನ್ನು ಬಿಗ್ ಬಾಸ್ನ ಸಿನಿಮಾ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಅಂತ. ಇನ್ನು ಅನ್ಲಕ್ಕಿ ಫೆಲೋ ಅಂತ ಹೇಳಿದ್ರೆ ಯಾರು ನೀವು ಚೂಸ್ ಮಾಡ್ತೀರಾ? ನನ್ನ ಪ್ರಕಾರ ರಾಶಿಕ್ ಅವರು ಅನ್ಲಕ್ಕಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಟಾಸ್ಕ್ ವಿಚಾರದಲ್ಲಿ ಯಾವುದಕ್ಕೂ ಬಿಟ್ಕೊಡ್ತಾ ಇರಲಿಲ್ಲ. ಸ್ಟಾರ್ಟಿಂಗಿಂದಲೂ ಅವರಿಗೆ ಏನು ಅವ್ರ ಮೇಲೆ ಒಂದು ಪ್ರಶ್ನೆ ಬರ್ತಿತ್ತಲ್ಲ ಅವ್ರ ಆಟದ ಮೇಲೆ, ಅವಾಗ ಅವ್ರ ಮೇಲೆ ಅವ್ರು ತೊಗೊಳ್ತಿರುವಂಥ ಸ್ಟ್ಯಾಂಡ್ ಆಗಿರ್ಬೋದು, ಅಥವಾ ಟಾಸ್ಕ್ ವಿಚಾರದಲ್ಲಿ ಅವರಿಗೆ ಆಗುವಂಥ ಕೆಲವೊಂದಿಷ್ಟು ಅನ್ಯಾಯಗಳು ಆದವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಗಿಲ್ಲಿ ಅವರು ಒಂದು ವಾರದಲ್ಲಿ ಅವರಿಗೆ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡ್ತಾರೆ. ಅದನ್ನು ಗಿಲ್ಲಿಯವರು ಸಹಿತ ಬಂದು ಹೇಳ್ತಾರೆ, ಇಲ್ಲ ನಾನೊಂದು ಆಟದಲ್ಲಿ ಅವರಿಗೆ ಟಾಸ್ಕಿಂದ ಹೊರಗಿಟ್ಟೆ ಅಂತ ಹೇಳಿ ನೆಕ್ಸ್ಟ್ ವಾರ ಅವರಿಗೆ ಅದನ್ನು ರೀಪೇ ಮಾಡ್ತಾರೆ. ನಾನು ಆ ಒಂದು ವಾರದಲ್ಲಿ ನಾನು ಅವರ ಕ್ಯಾಪ್ಟನ್ಸಿ ಕಿತ್ಕೊಂಡಿದ್ದೆ, ಈ ವಾರ ನಾನು ಅವರಿಗೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗೆ ಆಯ್ಕೆ ಮಾಡ್ತಿದ್ದೀನಿ ಅಂತ ಹೇಳಿ ಗಿಲ್ಲಿ ಅವರು ಅವರನ್ನು ಆಯ್ಕೆ ಮಾಡಿರ್ತಾರೆ. ಇದೇ ರೀತಿ ಸಾಕಷ್ಟು ಬಾರಿ ಅವ್ರಿಗೂ ಏನಂದರೆ ಅವರು ಆಡ್ತಿರುವಂಥ ಆಟಕ್ಕೆ ಎಫರ್ಟ್ಗೆ ಸರಿಯಾದ ಒಂದು ಏನಂದರೆ ರೆಸ್ಪಾನ್ಸ್ಗಳು ಸಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಅಂದರೆ ಕಿಚ್ಚನ ಚಪ್ಪಾಳೆ ಆಗಿರ್ಬೋದು, ಉತ್ತಮ ಆಗಿರ್ಬೋದು, ಇವೆರಡು ಅವರಿಗೆ ಸಿಕ್ಕಿಲ್ಲ ರಾಶಿಕ್ ಅವರಿಗೆ. ಕ್ಯಾಪ್ಟನ್ ಏನೋ ಆಗ್ತಾರೆ, ಚೆನ್ನಾಗಿ ಆಟ ಆಡ್ತಾ ಇದ್ರು. ಸೊ ಅವರು ಫಿನಾಲೆವರೆಗೂ ಬರಬೇಕಿತ್ತು ಅಂತ ನಿಮ್ಗೆ ಅನಿಸ್ತಾ? ಹೌದು, ಟಾಪ್ 6 ಅಲ್ಲಿ ನಾನು ಅವರನ್ನೇ ನೋಡ್ತೀನಿ. ಅಂದರೆ ನನಗೆ ಧನುಷ್ ಅವ್ರ ಜಾಗದಲ್ಲಿ ರಾಶಿಕ್ ಅವರನ್ನ ಇರ್ತಿದ್ದೆ ನೋಡ್ತೀನಿ. ಹೌದು.
ಓಕೆ ಸೊ ನಿಮಗೆ ಅನ್ಲಕ್ಕಿ ಫೆಲೋ ಅಂತ ಹೇಳಿದ್ರೆ ಯಾರನ್ನ ಚೂಸ್ ಮಾಡ್ತೀರಾ? ನನ್ನ ಪ್ರಕಾರ ಕೂಡ ರಾಶಿಕಾ ಅವರು, ಯಾಕಂದರೆ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ರು. ಗೇಮ್ ಅಂತ ಬಂದರೆ ತುಂಬ ಎಫೆಕ್ಟ್ ಆಗ್ತಾಯಿದ್ರು, ತುಂಬ ಅಂದರೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಆಟ ಆಡ್ತಾಯಿದ್ರು. ಸೊ ಬಟ್ ಅವರಿಗೆ ಕಿಚ್ಚನ ಚಪ್ಪಾಳೆ ಮಿಸ್ ಆಯಿತು. ಲೈಕ್ ಅವ್ರು ಇರಬೇಕಾಗಿತ್ತು ಫಿನಾಲೆಗೆ. ನನಗೂ ಧನುಷ್ ಬದಲಾಗಿ ರಾಶಿಕಾ ಅವರೇ ಇರಬೇಕಾಗಿತ್ತು. ಓಕೆ, ಇನ್ನು ಸೂರಜ್ ಸೂರಜ್ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅವರು ಲೈಕ್ ಹೋಗಿದ್ದು ಸ್ವಲ್ಪ ಬೇಜಾರಾಯಿತು. ಅವರು ರಾಶಿಕಾ ಸೂರಜ್ನ ಒಂದು ರೀತಿ ಪೇರ್ ಥರ ನೋಡ್ತಾ ಇದ್ವಾ, ಅಥವಾ ಅವರು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ? ಅವರು ಒಂದು ಫ್ರೆಂಡ್ಶಿಪ್ ಇತ್ತು, ಒಂದೊಳ್ಳೆ ಫ್ರೆಂಡ್ಶಿಪ್, ಪ್ಯೂರ್ ಫ್ರೆಂಡ್ಶಿಪ್ ಇತ್ತು ಅವ್ರ ಕಡೆ. ಬಟ್ ಅವರು ಅಷ್ಟು ಬೇಗ ಹೋಗಿದ್ದು ನನಗೆ ಇಷ್ಟ ಆಗಿಲ್ಲ. ಆ್ಯಕ್ಚುಲಿ ಅದ್ರ ಬದಲಾಗಿ ಸ್ಪಂದನ ಹೋಗಿ ಲೇಟೆಸ್ಟ್ ಆಗಿ ಸೂರಜ್ ಅವರು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತಾ. ಅಂದರೆ ಸೂರಜ್ ಮತ್ತು ರಾಶಿಕಾ ಇಬ್ಬರು ಸೇರಿ ಅಂದರೆ ಮನೆಯವ್ರ ಜೊತೆಗೆ ಅವ್ರು ಮಿಂಗಲ್ ಆಗ್ತಾ ಇರಲಿಲ್ಲ, ಬರೀ ಇಬ್ಬರೇ ಪರ್ಸನಲ್ ಆಗಿ ಮಾತನಾಡ್ತಾ ಕೂತ್ಕೊಳ್ತಾ ಇದ್ರು. ಸೊ ಎಲ್ಲೋ ಒಂದು ಕಡೆ ಸೂರಜ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಇದೇನಾದರೂ ಎಫೆಕ್ಟ್ ಆಯ್ತಾ? ಒಂದು 70% ಇದೇ ಕಾರಣ. ಅವರು ಆಟ ಆಡಿದ್ದಾರೆ, ಓಕೆ, ಮಾತಾಡಿದರೆ, ಅವರಿಗೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಇಬ್ಬರು. ಅವರಿಗೆ ಕಷ್ಟ ಬಂದಾಗ ಇವ್ರಿಗೆ ಕಷ್ಟ ಬಂದಾಗ ಅವರು. ಬಟ್ ಎಲ್ಲೋ ಒಂದು ಕಡೆ ನೋಡಿದ್ರೆ ಸೂರಜ್ ಅವರು ಬೇಗ ಹೋಗಿದ್ರೆ ಇದೇ ಕಾರಣಕ್ಕೇ ಅವರು ಮಿಂಗಲ್ ಆಗ್ತಾ ಇರಲಿಲ್ಲ. ಲೈಕ್ ಅವ್ರದ್ದು ಒಂದು ಗುಡ್ ಫ್ರೆಂಡ್ಶಿಪ್ ಇತ್ತು. ಸೊ ಓಕೆ, ಇನ್ನು ಬಿಗ್ ಬಾಸ್ನ ಡಮ್ಮಿ ಕ್ಯಾರೆಕ್ಟರ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಬಿಗ್ ಬಾಸ್ನ ಒಂದು ಫಿಲ್ಮಿಗೆ ಕಂಪೇರ್ ಮಾಡಿದಾಗ, ಸಿನಿಮಾ ಅಂತ ಹೇಳಿ ಕಂಪೇರ್ ಮಾಡಿದಾಗ ಡಮ್ಮಿ ಕ್ಯಾರೆಕ್ಟರ್ ಯಾರಿಗೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ನನ್ನ ಪ್ರಕಾರ ರಿಷಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಅವ್ರು ಸ್ವಲ್ಪ ಏನು ಸ್ಟಾರ್ಟಿಂಗ್ ಡಮ್ಮಿ ಅಂತ ನಾನು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ಡಮ್ಮಿ ಅಲ್ಲಾಗಿದ್ರು, ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು. ಅಂದರೆ ಸ್ಟಾರ್ಟಿಂಗ್ ಬಂದಂಥ ಅವರು ಅಶ್ವಿನಿ ಅವರನ್ನು ಎದುರುಕೊಂಡಿರೋದಾಗಿರ್ಬೋದು, ಎಲ್ಲರನ್ನ ಟಾರ್ಗೆಟ್ ರೀತಿಯಲ್ಲಿ ಬಂದು ಮಾಡಿರ್ತಾರೆ. ಆದರೆ ನೆಕ್ಸ್ಟ್ ಒಂದೇ ವಾರಕ್ಕೆ ಅದಷ್ಟೇ ಸೀಮಿತ ಆಗಿ ಅವರು ಕಂಪ್ಲೀಟ್ ಅವ್ರ ಆಟನೇ ಅವರು ಕಳ್ಕೊಂಡ್ಬಿಡ್ತಾರೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ, ವೈಲ್ಡ್ ಕಾರ್ಡ್ ಆಗಿ ವೈಲ್ಡಾಗಿ ಬಂದಿದ್ದಾರೆ, ಒಳ್ಳೆ ಆಟನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಅಂದರೆ ಅಶ್ವಿನಿ ಅವರು ಆ ಮೂಮೆಂಟಲ್ಲಿ ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ಡಾಮಿನೇಟಿವ್ ಆಗಿ ಎದುರಿಸ್ತಾ ಇದ್ರು. ಅವರನ್ನು ಕಟ್ಟಿ ಹಾಕೋದ್ರಲ್ಲಿ ರಿಷಾ ಅವರು ಸರಿಯಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅವರು ಸಹಿತ ಸರಿಯಾದ ಆಟನ ಆಡಿಲ್ಲ. ಆ ಒಂದು ರೀತಿಯಲ್ಲಿ ನನಗೆ ಡಮ್ಮಿ ಅಂತ ಅನಿಸುತ್ತೆ ಮೇಡಮ್. ಓಕೆ, ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ಬರು ಇದ್ದಾರೆ. ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ, ನಿಮ್ಮ ಹೆಸರು? ಮೇಡಮ್ ನಮಸ್ತೆ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಮೇಡಮ್ ಮೂಡಲಗಿ ತಾಲೂಕು ಮಸ್ಕುಪ್ಪೆ ಮೇಡಮ್. ಓಕೆ, ಬಿಗ್ ಬಾಸ್ನ ಡೈಲಿ ನೋಡ್ತಾ ಇದ್ರಾ ಹೇಗೆ? ಬಿಗ್ ಬಾಸ್ ಡೈಲಿ ನೋಡ್ತಾ ಇದ್ದೀನಿ. ಯಾರಿಗೋಸ್ಕರ ಡೈಲಿ ನೋಡ್ತಿದ್ರಿ ಸರ್ ಬಿಗ್ ಬಾಸ್ನ? ಗಿಲ್ಲಿಗೋಸ್ಕರ ಮೇಡಮ್. ಗಿಲ್ಲಿಗೋಸ್ಕರ ನೋಡ್ತಾ ಇದ್ರಾ? ಯಾಕೆ ಸರ್ ಗಿಲ್ಲಿ ಅಷ್ಟೊಂದು ಇಷ್ಟ? ಎಲ್ಲಿ ನೋಡಿದ್ರು ಗಿಲ್ಲಿ ಹವಾನೇ ಜೋರಾಗ್ಬಿಟ್ಟಿದೆಯಲ್ಲ ಮೇಡಮ್. ಇಲ್ಲೆಲ್ಲ ಇಡೀ ಕರ್ನಾಟಕ ತುಂಬಾ ಗಿಲ್ಲಿದೆ ಹವಾ. ಹೌದು, ಗಿಲ್ಲಿನೇ ಗೆಲ್ಲೋದು. ಓಕೆ, ಗಿಲ್ಲಿನೇ ಗೆಲ್ಬೇಕು. ಗೆಲ್ತಾರೆ ಕೂಡ. ಗೆಲ್ತಾರೆ. ಓಕೆ, ರನ್ನರ್ ಅಪ್ ಆಗಿ ಆ ಒಂದು ಪೊಸಿಷನ್ ಅಲ್ಲಿ ಯಾರನ್ನ ನೋಡಕ್ಕೆ ಇಷ್ಟಪಡ್ತೀರಾ? ಮೇಡಮ್ ರನ್ನರ್ ಅಪ್ ಅಲ್ಲಿ ನಾನು ನೋಡಿರೋ ಪ್ರಕಾರ ರಘು ಸರ್ ನಿಲ್ತಾರೆ ಅಂತ ಅನಿಸುತ್ತೆ. ಓಕೆ, ಅದ್ ಬಿಟ್ರೆ ನನಗೆ ಗಿಲ್ಲಿ ಮಾತ್ರ ವಿನ್ನರೇ. ಗಿಲ್ಲಿ ಕಾವ್ಯನ ಎಲ್ಲೂ ಬಿಟ್ಕೊಡ್ತಾ ಇರ್ಲಿಲ್ವಲ್ಲ, ಸೊ ರನ್ನರ್ ಅಪ್ ಪೊಸಿಷನ್ ಅಲ್ಲೂ ಕೂಡ ಕಾವ್ಯ ಬರೋದಿಲ್ವಾ? ಮೇಡಮ್ ಫ್ರೆಂಡ್ಶಿಪ್ ಅಂತ ನಾನು ಅನ್ಕೊಂಡಿರೋ ಪ್ರಕಾರ ಗಿಲ್ಲಿದು ಮತ್ತೆ ಕಾವ್ಯಂದು ಪ್ಯೂರ್ ಒಂದು ಫ್ರೆಂಡ್ಶಿಪ್ ಇದೆ ಅಲ್ಲ. ಸೊ ಅದಕ್ಕೋಸ್ಕರ ಅವರು ಗಿಲ್ಲಿನ ಎಲ್ಲೂ ಬಿಟ್ಕೊಟ್ಟಿಲ್ಲ, ಬಟ್ ಗಿಲ್ಲಿನೂ ಕೂಡ ಅವ್ರನ್ನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಸೊ ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿಗೆ ಅಂತ ಹೇಳಿ. ಏನ್ ಮೇಡಮ್? ಓಕೆ, ಗಿಲ್ಲಿನೇ ವಿನ್ನರ್ ಅಂತ ಹೇಳಿ. 100% ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಓಕೆ ಎಸ್, ಇನ್ನು ಮಾತನಾಡ್ತಾ ಇದ್ವಿ ಬಿಗ್ ಬಾಸ್. ಇನ್ನು ಬಿಗ್ ಬಾಸ್ನ ಮಗು ಅಂತ ಬಂದರೆ ಯಾರಿಗೆ ಹೇಳ್ತೀರಾ? ರಕ್ಷಿತಾನೇ. ಓಕೆ, ಇನ್ನು ಬಿಗ್ ಬಾಸ್ ಮನೆಗೇನೆ ತಾಯಿ ಅಂತ ಬಂದಾಗ ಯಾರು ನೀವು ಚೂಸ್ ಮಾಡ್ತೀರಾ? ಅಶ್ವಿನಿ ಅವರು. ಓಕೆ, ಎಲ್ಲೊಂದು ಕಡೆ ಅಶ್ವಿನಿ ಜೊತೆಗೆ ಮಲ್ಲಮ್ಮ ಅವರು ಕೂಡ ತುಂಬಾ ಒಂದು ಪ್ಯೂರ್ ಹಾರ್ಟೆಡ್, ಕೈಂಡ್ ಹಾರ್ಟೆಡ್ ಅಂತಾನೆ ಹೇಳ್ಬೋದು. ಸೊ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಂತಹ ಆ ದಿನಗಳು, ಜೊತೆಗೆ ಕಂಟೆಸ್ಟೆಂಟ್ಗಳು ಅವ್ರ ಜೊತೆಗೆ ಇದ್ದ ದಿನಗಳ ಬಗ್ಗೆ ಹೇಳೋದಾದ್ರೆ, ಅವರು ಲೈಕ್ ಅಲ್ಲಿರೋರ್ಗಿಂತ ದೊಡ್ಡವರು, ಹಿರಿಯೋರು, ಅವರಿಗೆ ಅಷ್ಟು ಬೇಗ ಅರ್ಥ ಆಗ್ತಾ ಇರಲಿಲ್ಲ ಬಿಗ್ ಬಾಸ್ ಏನಾದರೂ ಹೇಳ್ತಾ ಇದ್ರೆ. ಬಟ್ ಅವರು ಅಷ್ಟರ ಮಟ್ಟಿಗೆ ಆಡಿದಾರಲ್ವಾ, ಸೊ ನಾನು ಅವರಿಗೆ ಗ್ರೇಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಯಸ್ಸಲ್ಲಿ ಕೂಡ ಅಂದರೆ ಏಜು ಇಂಪಾರ್ಟೆಂಟ್ ಆಗೋದಿಲ್ಲ, ಏನು ಬೇಕಾದ್ರೂ ಸಾಧಿಸ್ಬೋದು. ಎಕ್ಸಾಂಪಲ್ ಮಲ್ಲಮ್ಮ ಅಮ್ಮ. ಓಕೆ,
ರಘುವೀರ್, ಇನ್ನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದ್ರ ಮೇಲೆ ಅಫ್ಕೋರ್ಸ್ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಫೇಮಸ್ ಆಗೇ ಆಗ್ತಾರೆ. ಅವ್ರು ಒಂದು ವಾರನೇ ಇರಲಿ ಅಥವಾ ಇಡೀ ಫುಲ್ ಎಪಿಸೋಡೇ ಇರಲಿ, ಫೇಮಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಆಗ್ತಾರೆ. ಬಟ್ ಡಾಗ್ ಸತೀಶಿಗೆ ಇರುವಂಥ ಕ್ರೇಜ್ ಆಗಿರ್ಬೋದು, ಅದು ನೋಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇದೆಯಲ್ಲ. ಡಾಗ್ ಸತೀಶ್ ಬಗ್ಗೆ ಅಥವಾ ಬಿಗ್ ಬಾಸಲ್ಲಿ ಅವರು ಇದ್ದಂತಹ ದಿನದ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಾವು ಅವ್ರ ಏನು ಹೊರಗಡೆ ಬಂದು ಮಾತಾಡ್ತಿದಾರಲ್ಲ ಅದನ್ನು ಕಡಿಮೆ ಕೇಳಿದ್ವಿ ಅಂತ ನನಗನ್ಸುತ್ತೆ. ಡಾಗ್ ಸತೀಶ್ ಅವ್ರದ್ದು ಅಂದರೆ ಅವರು ಸತೀಶ್ ಅವರು ಏನು ಒಳಗಡೆ ಅಷ್ಟು ಮಾತಾಡಿಲ್ಲ, ಅವರು ಹೊರಗಡೆ ಬಂದು ಅಷ್ಟು ಫೇಮಸ್ ಆಗಿದ್ದಾರೆ. ಕೆಲವೊಂದಿಷ್ಟು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರುತ್ತೆ. ಅವ್ರದ್ದು ಏನಿಲ್ಲ ಅಂದರೂ ವಾರದಲ್ಲಿ 2-3 ವಿಡಿಯೋ ಅವ್ರದ್ದು ಟ್ರೆಂಡಿಂಗಲ್ಲಿರುತ್ತೆ. ಇವರು ಸತೀಶ್ ಅವರು ಅದೇ ರೀತಿ ಬಿಗ್ ಬಾಸ್ ಮನೇಲಿ ಅದೇ ಚೆನ್ನಾಗಿ ಆಟ ಆಡಿದಿದ್ರೆ, ಅಂದರೆ ಸ್ವಲ್ಪ ಏನಂದರೆ ಮಿಂಗಲ್ ಆಗಿದ್ದಿದ್ರೆ ಕೆಲವೊಂದಿಷ್ಟು ವಾರಗಳು ಮುಂದೆ ಬರ್ತಾ ಇದ್ರು, ಅವಾಗ ನಾವು ನೋಡ್ಬೋದಿತ್ತು ಇವರು ಯಾವ ರೀತಿ ಆಟ ಆಡ್ತಾರೆ ಅಂತ. ಆ ಒಂದು ರೀತಿಯಲ್ಲಿ ಸತೀಶ್ ಅವರು ಬೇಗ ಹೋದ್ರು ಅಂತ ಅನಿಸುತ್ತೆ. ಅದು ಬೇಗ ಹೋಗಿರೋದು ಅನ್ಫೇರ್ ಅಂತ ಹೇಳಕ್ಕಲ್ಲ, ಅವ್ರು ಆಟ ಆಡಿಲ್ಲ, ಅದಕ್ಕೆ ಅವರನ್ನ ಮನೆ ಕಳಿಸಿದ್ದಾರೆ. ಅಂದರೆ ಅವ್ರು ಏನು ಹೊರಗಡೆ ಮಾತಾಡ್ತಿದಾರಲ್ಲ ಅದನ್ನು ಸ್ವಲ್ಪ ಕೂಡ ಒಳಗಡೆ ಎಫರ್ಟ್ ಹಾಕಿದ್ರು ಸಹಿತ ಅವರು ಮುಂದೆ ಬರ್ತಾ ಇದ್ರು ಅಂತ ನನ್ನ ಅನಿಸಿಕೆ ಮೇಡಮ್. ಹೊರಗಡೆ ಯಾವ ರೀತಿ ಮಾತಾಡ್ತಿದ್ದಾರೆ ಅದೇ ರೀತಿ ಬಿಗ್ ಬಾಸ್ ಮನೇಲಿ ಮಾತಾಡ್ಬೇಕಿತ್ತ? ಮಾತಾಡಬೇಕಿತ್ತು. ಅಂದರೆ ಜನಗಳಿಗೂ ಇವ್ರು ಏನು ಹೇಳ್ತಿದ್ದಾರೆ ಅಂತ, ಅವ್ರು ಏನಂದರೆ ಇಲ್ಲಿ ಅವರಿಗೆ ಅವ್ರು ಮಾತಾಡ್ತಿರೋ ಮಾತುಗಳಿಗೆ ಆಧಾರ ಇರಲ್ಲ, ಆದರೂ ಅವ್ರು ಮಾತಾಡ್ತಾ ಇರ್ತಾರೆ. ಆದರೆ ಬಿಗ್ ಬಾಸ್ ಮನೇಲಿ ಆ ರೀತಿ ಆಗಲ್ಲ. ಇಲ್ಲಿ ಯಾವುದೇ ಒಂದು ಮಾತಿಗೆ ಆದರೂ ವಾರದ ಕೊನೆಯಲ್ಲಿ ಬಂದು ಉತ್ತರ ಕೊಡಲೇಬೇಕಾಗಿರುತ್ತೆ. ನಾವು ಯಾವುದೋ ಒಂದು ವಿಷಯನ ಏನೋ ಒಂದು ಆ ಮಾತಿನ ಬರದಲ್ಲಿ ಹೇಳಿಬಿಟ್ರೆ ಅದಕ್ಕೆ ಶನಿವಾರ ಅನ್ನೋದು ಒಂದಿರುತ್ತೆ, ಅಲ್ಲಿ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ. ಕಿಚ್ಚನ ಕಟಕಟೆ ಅಂತಲೇ ಹೇಳಿ ಫೇಮಸ್ ಇದೆ. ಆ ಒಂದು ರೀತಿಯಲ್ಲಿ ಏನು ಮಾತಾಡಿದ್ರು ಅಥವಾ ಅಲ್ಲಿ ಸುಳ್ಳು ಮಾತಾಡಿದ್ರು ಅಥವಾ ನಿಜ ಮಾತಾಡಿದ್ರು ಅಲ್ಲಿ ಕ್ಲಾರಿಫೈ ಆಗುತ್ತೆ. ಆ ಒಂದು ರೀತಿಯಲ್ಲಿ ಆ ಒಂದು ಏನು ಹೊರಗಡೆ ಬಂದು ಏನೊಂದು ಮಾತಾಡಿದ್ರು ಅದಕ್ಕೆ ಪಾಯಿಂಟ್ಗಳು ಇವರು ಯಾರು ಕೇಳಲ್ಲ, ಅದನ್ನು ಟ್ರೆಂಡಿಂಗ್ ರೀತಿಯಲ್ಲಿ ಹೋಗುತ್ತೆ. ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅವ್ರು ಏನು ಮಾತಾಡಿದ್ರು ಅದು ಟ್ರೆಂಡ್ ಆಗುತ್ತೆ. ಏನು ಅದರ ಆಧಾರ ಯಾರು ಹುಡ್ಕಕ್ಕೆ ಹೋಗಲ್ಲ ಅಂತ ನನ್ನ ಅನಿಸಿಕೆ ಮೇಡಮ್. ಓಕೆ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಪರಮೇಶ್ವರ್ ಅಂತ ಹೇಳಿ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಹೊಸದುರ್ಗ ತಾಲೂಕಿಂದ. ಓಕೆ, ಸೊ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಬೇಕು? ವಿನ್ನರ್ ಗಿಲ್ಲಿ ಆಗ್ಬೇಕಮ್ಮ. ಗಿಲ್ಲಿನೇ ಆಗ್ಬೇಕಾ ಸರ್? ಯಾಕೆ ಗಿಲ್ಲಿನೇ ಆಗ್ಬೇಕು? ಗಿಲ್ಲಿ ಅಂದ್ರೆ ಅವನ ಹಳ್ಳಿಯಿಂದ ಬಂದಿರೋನು. ಓಕೆ. ಆಮೇಲೆ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ಬಡ ಕುಟುಂಬದನು. ಓಕೆ, ಅದಕ್ಕೋಸ್ಕರ ಗಿಲ್ಲಿನೇ ಆಗ್ಬೇಕು. ಸೊ ಹಳ್ಳಿ ಪ್ರತಿಭೆ ವಿನ್ ಆಗ್ಬೇಕು ಅಂತ. ಓಕೆ, ಗಿಲ್ಲಿ ನೆಕ್ಸ್ಟ್ ಅಲ್ಲಿ ಯಾರು ಬರಬೇಕು? ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಮೇಡಮ್ ಅವರು. ಓಕೆ, ಅಶ್ವಿನಿ ಅವ್ರು ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ? ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಅವರು ಆ ವಯಸ್ಸಿನಾಗ ಆಡಿ ಗೆದ್ದಿದ್ದಾರೆ. ಓಕೆ, ಮೇಲೆ ತಗೋ ಮಹಿಳೆ. ಓಕೆ, ಒಳ್ಳೆ ಫಿಲಮ್. ಅವ್ರಿಗೇನು ಹಣಕಾಸಿನ ಏನು ಕಮ್ಮಿ ಇಲ್ಲ, ಏನು ಹೆಸರು ಬರ್ಬೇಕಷ್ಟೇ. ಅವ್ರ ದುಡ್ನಾಗ ಅದಾರೆ, ಚೆನ್ನಾಗಿದ್ದಾರೆ, ಸೌಕರ್ಯ ಅವರು. ಓಕೆ, ಈಗ ಇರೋ ಅಂತ 6 ಜನರಲ್ಲಿ ಯಾರು ಗೆಲ್ಲೇಬಾರ್ದು ಅಂತ ಹೇಳಿದ್ರೆ ಯಾರು ನೇಮ್ ಹೇಳ್ತೀರಾ? ಗೆಲ್ಲಬಾರ್ದು ಅಂತ ಏನಿಲ್ಲಮ್ಮ, ಯಾರು ಇಬ್ಬರು ಗೆಲ್ತಾರೆ, 4 ಬರ್ತಾರೆ, ಅದೇ ನಾವು ಇಂತಾರೆ ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಎಲ್ಲ ಕನ್ನಡಿಗರೇ. ಓಕೆ, ಸೊ ಟೋಟಲ್ ಆಗಿ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿ. ಓಕೆ 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 ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ, ತುಮಕೂರಿಂದ. ಓಕೆ, ನಿಮ್ಮ ನೇಮ್ ಸರ್? ಗಿಲ್ಲಿ ಗೆಲ್ಲಬೇಕು ಅಂತ. ಓಕೆ, ಸೊ ತುಮಕೂರಲ್ಲೆಲ್ಲ ಗಿಲ್ಲಿದೆ ಹವಾ ಜೋರಾಗಿದೆಯಾ ಹೇಗೆ? ಇಲ್ಲ, ತುಮಕೂರಲ್ಲೆಲ್ಲ ಗಿಲ್ಲಿದೆ ಜಾಸ್ತಿ ಇದೆ. ಓಕೆ, ಗಿಲ್ಲಿ ಯಾಕೆ ಸರ್ ಗೆಲ್ಬೇಕು? ಗಿಲ್ಲಿನೇ ಗೆಲ್ಬೇಕು ಅಂತ? ಗಿಲ್ಲಿನೇ ಗೆಲ್ಬೇಕು ಮೇಡಮ್. ಯಾಕೆಂದ್ರೆ ಹಳ್ಳಿ ಹುಡುಗ, ಹಳ್ಳಿ ಕಷ್ಟಪಟ್ಟು ಮೇಲೆ ಬರ್ತಾ ಇದ್ದಾನೆ. ಬಿಗ್ ಬಾಸ್ ಅಲ್ಲಿ ಹೇಗೆ ಆಟ ಆಡಿದ್ರು ಗಿಲ್ಲಿ? ಇಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ ಮೇಡಮ್. ಓಕೆ, ಆದ್ರೆ ಅಶ್ವಿನಿ ಸ್ವಲ್ಪ ರಾಂಗ್ ಸೈಡ್ ಅಲ್ಲಿ ಆಡ್ತಾ ಇದ್ರು. ಓಕೆ, ಮ್ಯಾಶು ಅಲ್ಲಿ. ಆದ್ರೂ ಅವನು ಅಶ್ವಿನಿಗೆ ಸಪೋರ್ಟ್ ಇಲ್ದಲೆ ಆಟ ಆಡ್ತಾ ಇದ್ದಾನೆ. ಕಾವ್ಯ ಜೋಡಿ ಚೆನ್ನಾಗಿದೆ ಅವ್ರಿಗೆ. ಓಕೆ, ಬಿಗ್ ಬಾಸ್ ಅಲ್ಲಿ ಮೋಸ ಮಾಡಬಾರ್ದು ಅವ್ನಿಗೆ, ಗಿಲ್ಲಿಗೆ. ಸುದೀಪ್ ಅವರು ಅವರಿಗೆ, ಅಶ್ವಿನಿ ಅವರಿಗೆ ಕರವೇ ಸಪೋರ್ಟ್ ಇದೆ ಅನ್ಬಿಟ್ಟು ಅವರಿಗೆ ಗೆಲ್ಸಕ್ಕೆ ಮನಸ್ಸು ಮಾಡಬಾರ್ದು. ಓಕೆ, ಈಗ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ.
ಎಸ್ ಇನ್ನು ಮಾತನಾಡ್ತಾ ಇದ್ವಿ. ಆಕ್ಚುಲಿ ಗಿಲ್ಲಿ ಅಂತ ಬಂದಾಗ ಈಗ ಕಾಲರ್ಸು ಹೇಳ್ತಾ ಇದ್ದಾರೆ ತುಮಕೂರು, ಬೀದರು, ರಾಯಚೂರು, ಶಿವಮೊಗ್ಗ ಎಲ್ಲಿ ನೋಡಿದ್ರು ಗಿಲ್ಲಿ ಹವಾನೇ ಜೋರಾಗ್ಬಿಟ್ಟಿದೆ. ಸೊ ಎಲ್ಲೋ ಒಂದು ಕಡೆ ಗಿಲ್ಲಿ ವಿನ್ನರ್ ಅಂತ ಹೇಳಿ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. ಇನ್ನು ಆಕ್ಟಿವಿಟಿ ಅಥವಾ ಟಾಸ್ಕ್ ಗೇಮ್ ಅಂತ ಬಂದಾಗ ಗಿಲ್ಲಿ ಫಸ್ಟ್ ಡೇ 1 ಇಂದ ಇಲ್ಲಿವರೆಗೂ ಕೂಡ ಅವ್ರು ನಡೆದು ಬಂದಿರುವಂಥ ಹಾದಿ ಏನು ಅಂದರೆ ಅವರಿಗೆ ಇಷ್ಟು ಕಷ್ಟ ಇತ್ತು, ನಾನು ಈ ಥರ ಬಂದೆ ಅಂತ ಎಲ್ಲಿಯೂ ಕೂಡ ಹೇಳ್ಕೊಂಡಿರಲ್ಲ. ಬಟ್ ಮೊನ್ನೆ ಒಂದು ಆಕ್ಟಿವಿಟಿನ ಬಿಗ್ ಬಾಸ್ ಕೊಟ್ಟಾಗ ಮಾತ್ರ ಹೇಳ್ತಾರೆ. ಸೊ ಅವರು ಒಂದು ಜರ್ನಿ ಬಗ್ಗೆ ನೀವೇನು ಹೇಳ್ತೀರಾ? ಗಿಲ್ಲಿ ಏನಪ್ಪ ಅಂತಂದರೆ ಎಲ್ಲಿ ಆಟ ಆಡುವಾಗ ನನ್ನ ಲೈಕ್ ಪ್ರಾಬ್ಲಮ್ನ ಹೇಳ್ಕೊಂಡ್ರೆ ಅದನ್ನು ಕಂಟೆಸ್ಟೆಂಟು ವೀಕ್ ಆಗಿ ತೊಗೊತಾರೆ ಅನ್ನೋದಕ್ಕೋಸ್ಕರ ಅವರು ಎಮೋಷ್ನಲ್ ಆಗಿರ್ಬೋದು, ಅವರ ಪ್ರಾಬ್ಲಮ್ಸ್ ಆಗಿ ಹಿಂದೆ ನಡೆದು ಬಂದ ಘಟನೆಗಳನ್ನು ಎಲ್ಲೂ ಹೇಳ್ಕೊಂಡಿಲ್ಲ. ಇಲ್ಲೇ ಇದೇ ಶೋ ಅಲ್ಲ, ಯಾವ ಶೋಲ್ಲೂ ಕೂಡ ಅವರು ರಿವೀಲ್ ಮಾಡ್ಕೊಂಡಿಲ್ಲ ನಾನು ಹೀಗೆ ಕಷ್ಟಪಟ್ಟೆ ಹೀಗೆ ಬಂದೆ ಅಂತ ಹೇಳ್ಬಿಟ್ಟು. ಬಟ್ ಅದೊಂದು ಟಾಸ್ಕ್ ಇತ್ತು ಮೊನ್ನೆ ಲಾಸ್ಟ್ ವೀಕಲ್ಲಿ. ಸೊ ಆವಾಗ ಅವರು ಹೇಳ್ಕೊಂಡ್ರು, ಅಂದರೆ ಲೈಕ್ ನಾನು ಎಲ್ಲರೂ ಚಿನ್ನ ಅದು ಇದಕ್ಕೋಸ್ಕರ ಕಷ್ಟಪಟ್ಟರೆ, ಕೇವಲ ನಾನು ಅನ್ನಕ್ಕೆ ಮಲಗೋ ಜಾಗಕ್ಕೋಸ್ಕರ ಕಷ್ಟಪಟ್ಟೆ. ಯಾಕಂದರೆ ಗೊತ್ತಾಗುತ್ತೆ ಅವನು ಹೇಳ್ತಾ ಇದ್ದು ಟ್ರೂ. ಯಾಕಂದರೆ ಅವ್ರ ಮನೆ ಕಡೆ ಆಗಿರ್ಬೋದು, ಅವ್ರ ಅಪ್ಪ ಅಮ್ಮ ಸಿಂಪಲ್ ಆಗಿ ಇರೋದು, ಸಾಮಾನ್ಯವಾಗಿ ಜೀವನನ ನಡೆಸ್ತಾ ಇರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಅವ್ರ ಮನೆ ಆಗಲಿ ಅವ್ರನ್ನಾಗಲಿ ನೋಡಿದ್ರೆ ಅವರು ಲೈಕ್ ಒಂದೊಳ್ಳೆ ಪರ್ಸನ್, ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ, ಅವರು ಕಾಲ್ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ ರಘುವೀರ್, ಇನ್ನು ಧ್ರುವಂತ್ ಅಂತ ಬಂದಾಗ ಅಂದರೆ ಎಂಟೈರ್ ಎಪಿಸೋಡ್ನ ಕನ್ಸಿಡರ್ ಮಾಡಿ ಯಾವಾಗ ಒಂದು ಕಿಚ್ಚನ ಚಪ್ಪಾಳೆ ಅಂತ ಹೇಳಿ ಧ್ರುವಂತ್ ಅವ್ರಿಗೆ ಕೊಡ್ತಾರೆ, ಸಾಕಷ್ಟು ಟ್ರೋಲ್ಗಳಾಗುತ್ತೆ, ಸಾಕಷ್ಟು ಟಾಕ್ಸ್ಗಳಾಗುತ್ತೆ ಹೊರಗಡೆ. ಸುದೀಪ್ ಸರ್ ಎಲ್ಲೋ ಒಂದು ಕಡೆ ಫೇರ್ ಆಗಿ ಜಡ್ಜ್ಮೆಂಟ್ ಕೊಡಲಿಲ್ವಾ, ಯಾಕೆ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಅಂತ ಹೇಳಿ. ಅದಾದ ನಂತರದಲ್ಲಿ ನೆನ್ನೆ ಎಪಿಸೋಡ್ನಲ್ಲಿಯೂ ಕೂಡ ಸುದೀಪ್ ಸರ್ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಕಿಚ್ಚನ ಚಪ್ಪಾಳೆ ಅನ್ನೋದು ನನ್ನ ಪರ್ಸನಲ್, ಅವರ ವೈಯಕ್ತಿಕವಾದದ್ದು, ಅದಕ್ಕೆ ಬೇರೆಯವ್ರು ಕಮೆಂಟ್ ಮಾಡುವಂಥ ಅವಶ್ಯಕತೆ ಯಾಕೆ ಅಂತ. ಸೊ ಏನು ಹೇಳ್ತೀರಾ? ಅದೇ ಮೇಡಮ್, ನಾನು ಇಲ್ಲಿ ಡಿಸ್ಕಷನಲ್ಲೂ ಅದೇ ಮಾತನ್ನ ಹೇಳಿದ್ದೆ. ಅದು ಅವರು ಪರ್ಸ್ನಲ್ ಆಗಿ ಅವ್ರು ಕೊಟ್ಟಿರೋದು, ಅವ್ರು ಯಾರಿಗೆ ಬೇಕಾದರೂ ಕೊಡ್ಬೋದಿತ್ತು. ಅಂದರೆ ಮೊದಲನೇ ವಾರ ಅವರಿಗೆ ಇಷ್ಟ ಆಗಿದ್ದಿದ್ರು, ಅವ್ರು ಎಲಿಮಿನೇಟ್ ಆಗಿದ್ದಿದ್ರು, ಅವ್ರಿಗೆ ಕೊಟ್ಟರು, ಅದು ಅವರ ಆಯ್ಕೆ, ಸುದೀಪ್ ಸರ್ ಅವರ ಆಯ್ಕೆ. ಅದನ್ನು ಏನಾಗಿರುತ್ತೆ ಅಂದರೆ ಇಲ್ಲಿಗ ನಾವು ಬಿಗ್ ಬಾಸ್ ನೋಡ್ತಾ ಇರಬೇಕಾದ್ರೆ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳಿಗೆ ಅಭಿಮಾನಿಗಳು ಜಾಸ್ತಿ ಆಗಿರ್ತಾರೆ. ಇವಾಗ ನಾವು ನೋಡ್ತಾ ಇದ್ದೀವಿ, ಈಗ ಈ ಒಂದು ಸಿಚುವೇಶನಲ್ಲಿ ಇರೋದು ನೋಡಿದ್ರೆ ತುಂಬ ಈಗ ಟಾಪ್ 3 ಟಾಪ್ 6 ಆಗಿರ್ಬೋದು, ಇವ್ರುಗಳಿಗೆ ಕಂಟೆಸ್ಟೆಂಟ್ಗಳಿಗೆ ಅಭಿಮಾನಿ ಬಳಗನೇ ಇದ್ದಾವೆ. ಈಗ ನಾವು ನೋಡಿದ್ವಿ ಶಿವಮೊಗ್ಗ, ಬೀದರ್, ರಾಯಚೂರು, ಇಡೀ ರಾಜ್ಯಾದ್ಯಂತ ಆಗಿರ್ಬೋದು. ಮತ್ತು ಇವಾಗ ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾರಿನ್ನಿಂದನೂ ಕಂಟೆಸ್ಟೆಂಟ್ಗಳಿಗೆಲ್ಲ ಫ್ಯಾನ್ಸ್ಗಳು ವಿಶ್ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಜನ ಏನು ತಮ್ಮ ಕಂಟೆಸ್ಟೆಂಟ್ಗಳಿಗೆ ಕೊಟ್ಟಿಲ್ಲ ಅನ್ನೋ ಮನಸ್ತಾಪದಿಂದ ಈ ರೀತಿ ಟ್ರೋಲ್ಗಳನ್ನು ಮಾಡೋದಾಗಿರ್ಬೋದು. ಈ ರೀತಿ ಅಂದರೆ ಕಂಟೆಸ್ಟೆಂಟ್ಗಳಿಗೆ ತಮ್ಮ ಒಂದು ಕಂಟೆಸ್ಟೆಂಟ್ ಸಿಕ್ಕಿಲ್ಲ ಅನ್ನೋ ಒಂದು ಕೋಪದಿಂದ ಬಂದು ಈ ರೀತಿ ಮಾತುಗಳನ್ನು ಆಟ ಆಡಿದ್ದಾರೆ. ಹೌದು, ಆದರೆ ಇದು ಕಿಚ್ಚನ ಚಪ್ಪಾಳೆ ಅಂತ ಅವರು ಯಾವಾಗಿಂದ ಅಂದರೆ ಸೀಸನ್ 7 ಸ್ಟಾರ್ಟ್ ಮಾಡಿದ್ರು ಅನ್ಕೊತೀನಿ, ಅದಕ್ಕೆ ಹಿಂದಿಂದನೂ ಮಾಡಿರ್ಬೋದು. ಅಂದರೆ ಕಿಚ್ಚನ ಚಪ್ಪಾಳೆ ಅಂದರೆ ಅವರಿಗೆ ಇಷ್ಟ ಆಗಿರೋದು, ಆ ವೀಕ್ನಲ್ಲಿ ಅವರಿಗೆ ಇಷ್ಟ ಆಗಿರೋ ಒಂದು ಕಂಟೆಸ್ಟೆಂಟ್ಗಳಿಗೆ ಏನು ಅವರು ಇಷ್ಟ ಆಗಿರೋದಕ್ಕೆ ಅವರು ಒಂದು ಮೆಚ್ಚುಗೆ ಒಂದು ಚಪ್ಪಾಳೆ ಕೊಡ್ತಾಯಿದ್ರು. ಅದೇ ರೀತಿ ಹೇಳಕ್ಕೆ ಬಂದರೆ ನಾವು ಏನು ಧ್ರುವಂತ್ ಅವರಿಗೆ ಕೊಟ್ಟಿರೋ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾವ ರೀತಿ ಅಂದರೆ ಧ್ರುವಂತ್ ಅವರು ಸೀಸನಿಂದಲೂ ಸರಿಯಾದ ಆಟನ ಆಡ್ಕೊಂಡು ಬರ್ತಾ ಇರಲಿಲ್ಲ. ಒಂದು ಸ್ವಲ್ಪ ಚಂಚಲತೆಯನ್ನು ರೂಢಿಸ್ಕೊಂಡಿದ್ರು ಅವರಲ್ಲಿ. ಅಂದರೆ ತಾನು ಮನೆಗೆ ಹೋಗ್ತೀನಿ ಅನ್ನೋ ಒಂದು ಮಾತುಗಳನ್ನು ಆಡ್ತಾಯಿದ್ರು. ಈ ರೀತಿಗಳನ್ನೆಲ್ಲ ಹೇಳಿ ಕೊನೆಗೆ ಅವರು ಸೀಕ್ರೆಟ್ ರೂಮಿಂದ ಹೊರಬರೋಷ್ಟರಲ್ಲಿ ಅವ್ರು ಏನು ನೆಗೆಟಿವ್ ಆಗಿ ಎಲ್ಲರ ಹತ್ರ ಇತ್ತಲ್ಲ, ಏನು ಧ್ರುವಂತ್ ಮೇಲೆ ಒಂದು ನೆಗೆಟಿವ್ ಒಪಿನಿಯನ್ ಇತ್ತು, ಅದನ್ನು ಕಂಪ್ಲೀಟ್ ಚೇಂಜ್ ಮಾಡಿಕೊಂಡ್ರು. ಅದರ ನಂತರ ಅವರು ಜನಗಳಿಗೆ ಎಂಟರ್ಟೈನಿಂಗ್ ಆಗಿ ಏನು ಇದ್ದರು, ಜನಗಳು ಅವರನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದರ ನಂತರ ಸುದೀಪ್ ಅವರಿಗೂ ಅವ್ರ ಆಟನೂ ಇಷ್ಟ ಆಯಿತು. ಅದರ ಒಂದು ರೀತಿಯಲ್ಲಿ ಅವರು ಕೊಟ್ಟಿರೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಅವರು ಸುದೀಪ್ ಅವರು ಕೊಟ್ಟಿರೋದ್ರನ್ನ ಇವರು ಜಡ್ಜ್ ಮಾಡೋದು ತಪ್ಪಂತ ಹೇಳ್ಬೋದು. ಅಂದರೆ ಸುದೀಪ್ ಸರಿಗೆ ಅದು ಸ್ವಲ್ಪ ಹರ್ಟ್ ಆಗಿರೋ ರೀತಿನೂ ತೋರ್ತು. ಅಂದರೆ ಅಲ್ಲಿ 2-3 ಕಡೆ ಅವರು ಕಿಚ್ಚನ ಚಪ್ಪಾಳೆ ಬಗ್ಗೆನೇ ಮಾತಾಡಿದ್ರು. ಅದಾಗದೇ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಇರ್ತಿತ್ತು. ಅಂದರೆ ಆ ಕಿಚ್ಚನ ಚಪ್ಪಾಳೆಗೆ ಒಂದು ವ್ಯಾಲ್ಯೂ ರೀತಿ ಬಂದು ಹೋಗಿದೆ. ಅಂದರೆ ಅದನ್ನು ಪಡ್ಕೊಳ್ಳೋದಕ್ಕೆ ಈಗ ಅಶ್ವಿನಿ ಮೇಡಮ್ ಅವರು ಏನಂದರೆ ಅದನ್ನು ಕಿಚ್ಚನ ಚಪ್ಪಾಳೆ ಬೇಕು ಅಂತ ಸುಮಾರು ವಾರಗಳಿಂದ ಕಷ್ಟಪಡ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಈ ರೀತಿ ಆಗಬಾರ್ದಿತ್ತು. ಯಾಕಂದರೆ ಮುಂದಿನ ಸೀಸನ್ನಲ್ಲಿ ಅವರು ಕೊಡದೇ ಇರೋದಕ್ಕೂ ಟ್ರೈ ಮಾಡ್ತಾರೇನೋ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಕಳೆದ ವಾರಗಳಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೂ ಕೊಡ್ತಾನೆ ಇರಲಿಲ್ಲ. ಸುಮಾರು ವಾರಗಳ ನಂತರ ಆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು. ಅದು ಈ ರೀತಿ ಒಂಥರ. ಸೊ ಇನ್ನು ನಮ್ಮ ಎಲೆಕ್ಷನ್ ಕ್ಯಾಂಪೇನನ್ನು ನಾವು ನೋಡಿರ್ತೀವಿ, ಬಟ್ ಅದನ್ನ ಮೀರಿ ನೆಕ್ಸ್ಟ್ ಲೆವೆಲ್ಗೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೂ ಕೂಡ ಈ ರೀತಿ ಕ್ಯಾಂಪೇನ್ ಮಾಡ್ತಾರಾ ಅಂಥೇಳಿ ಎಲ್ಲರಿಗೂ ಒಂದು ರೀತಿ ಶಾಕ್ ಆಗ್ತಾ ಇದೆ. ಬಿಕಾಸ್ ಗಿಲ್ಲಿ ಅಂತ ಬಂದಾಗ ಮಂಡ್ಯದಿಂದ ಹಿಡಿದು ಎಲ್ಲ ಒಂದು ಡಿಸ್ಟ್ರಿಕ್ಟ್ನಲ್ಲೂ ಕೂಡ ಅದೇ ರೀತಿಯಾದಂಥ ಹಾವಳಿ ಇದೆ, ಜೋಶ್ ಇದೆ, ಜೊತೆಗೆ ಸಾಕಷ್ಟು ಜನ ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಗಿಲ್ಲಿ ಅಭಿಮಾನಿಗಳಿಗೆ ಏನು ಹೇಳ್ತೀರಾ?
ಗಿಲ್ಲಿಯ ಅಭಿಮಾನಿಗಳಿಗೆ ನಾನು ಹೇಳ್ತೀನಿ ಅಂದರೆ ಅವನು ಅದನ್ನು ಕ್ರಿಯೇಟ್ ಮಾಡಿದ್ದಾನೆ. ಅವನು ಅಂದರೆ ಲೈಕ್ ಗಿಲ್ಲಿ ಅವರು ಸಂಪಾದನೆ ಮಾಡಿರೋ ಅಭಿಮಾನಿಗಳು. ಅವನು ಸ್ವಂತ ಕಲೆಯಿಂದ ಬಂದಿದ್ದಾನೆ, ಸ್ವಂತ ಕಾಲ ಮೇಲೆ ನಿಂತು ಸ್ಟ್ರಗಲ್ ಮಾಡಿದ್ದಾನೆ. ತುಂಬ ಈಸಿಯಾಗಿ ಅಂತೂ ಇನ್ನೂ ಬಂದಿಲ್ಲ ಆ ಸ್ಟೇಜಿಗೆ ಬರಬೇಕಂದ್ರೆ. ಆಲ್ಮೋಸ್ಟ್ ಅವನೊಂದು 15 ಇಯರ್ಸ್ ಅವನು ತುಂಬ ಸ್ಟ್ರಗಲ್ ಮಾಡಿ ಈ ಸ್ಟೇಜಿಗೆ ಬಂದಿದ್ದಾನೆ. ಇಷ್ಟಂತೂ ಇರಲೇಬೇಕು ಅಭಿಮಾನಿಗಳಿಗೆ. ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದೇ ಥರ ಯಾರೇ ಬರಲಿ, ಬಡ ಕುಟುಂಬದವರು ಅವ್ರ ಕಲೆನ ಬೆಲೆ ಕೊಟ್ಟರೆ ನಮ್ಮ ಕರ್ನಾಟಕ ಇನ್ನೂ ಚೆನ್ನಾಗಿ ತುಂಬ ಜನ ಬರ್ತಾರೆ ಅನ್ನೋ ನಂಬಿಕೆ ನನಗೆ. ಟ್ಯಾಲೆಂಟ್ಗಳಿಗೆ ಬೆಲೆ ಕೊಡಾಗತ್ತೆ. ಓಕೆ, ಇನ್ನು ರಘುವೀರ್ ಇರುವಂತಹ 6 ಕಂಟೆಸ್ಟೆಂಟ್ ಏನಿದ್ದಾರೆ ಫೈನಲಿಸ್ಟ್ಗಳು, ಅವರು ಗೆಲ್ಲಬೇಕು ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಯಾವ ಕ್ವಾಲಿಟಿ ಇದಕ್ಕೆ ಕಾರಣ ಅಂತ ಹೇಳಿ ಡೈರೆಕ್ಟಾಗಿ ಹೇಳ್ತಾ ಹೋಗೋದಾದ್ರೆ, ಮೊದಲನೇದಾಗಿ ರಕ್ಷಿತಾ. ಅದೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಅವರು ಮೊದಲನೇ ವಾರನೇ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ಗೆ ಅರ್ಹರಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಹಾಕಿರ್ತಾರೆ. ಅದರಿಂದ ಬಂದು ಒಂದು ವಾರ ತಡವಾಗಿ ಬಂದು ಅವ್ರು ಆಡಿರುವಂಥ ರೀತಿ ಆಗಿರ್ಬೋದು, ತಾನು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅವರನ್ನೇ ಪ್ರೂವ್ ಮಾಡ್ಕೊಂಡಿರೋದಾಗಿರ್ಬೋದು. ಆಮೇಲೆ ಸಾಕಷ್ಟು ಪರೀಕ್ಷೆಗಳನ್ನು ಎದುರಿಸ್ತಾರೆ. ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳಾದ ಅಶ್ವಿನಿ, ಜಾನ್ವಿ ಅವರನ್ನು ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ, ಅವರನ್ನು ಕೆಟ್ಟದಾಗಿ ಮಾತಾಡ್ತಾರೆ, ಬಿಂಸಕ್ಕೆ ಹೊರಡ್ತಾರೆ. ಆವಾಗ ಸಹಿತ ಅವರ ಕುಗ್ದೆ ಅವರು ತಮ್ಮ ಮೇಲೆ ಎಷ್ಟೇ ಒಂದು ಸಮಸ್ಯೆನ ಎದುರಿಸಿ ನಿಂತ್ಕೊಂಡಿರೋದಕ್ಕೆ ನಾನು ಅವ್ರಿಗೆ ವಿನ್ನರ್ ಅಂತ, ಅವ್ರು ವಿನ್ನರ್ ಆಗೋದಕ್ಕೆ ಈ ಒಂದು ಕ್ವಾಲಿಟಿನೇ ಸಾಕು ಅಂತ ನನ್ಗೆ ಅನ್ಸುತ್ತೆ ಮೇಡಮ್. ಓಕೆ, ಸೊ ಈ ಕುರಿತಂತೆ ಮತ್ತಷ್ಟು ಮಾತನಾಡೋಣ. ಕಾಲರ್ ಒಬ್ರು ಇದ್ದಾರೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಮನಗರದಿಂದ. ಓಕೆ, ರಾಮನಗರದಲ್ಲಿ ಯಾರು ಹವಾ ಇದೆ ಸರ್? ಯಾವ್ದಿಗೆ ಏನು ಗೊತ್ತಿಲ್ಲ, ನಾವು ರಕ್ಷಿತೆಗೆ ಗೆಲ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಓಕೆ, ಯಾರದೇ ಹವಾ ಇದ್ರು ನಿಮಗೆ ರಕ್ಷಿತನೇ ಗೆಲ್ಬೇಕು? ಯಾರ್ದು ಹಂಗಾರ ಇರ್ಲಿ, ನಾವು ಅವ್ರ ಗೆಲ್ಬೇಕು ಅನ್ನೋ ಇದಷ್ಟೇ. ಯಾಕೆ ಸರ್ ರಕ್ಷಿತಾ ಅಷ್ಟೊಂದು ಇಷ್ಟ ನಿಮ್ಗೆ? ಆ ಹುಡ್ಗಿ ಒಳ್ಳೆ ಇದಾಡ್ತಾ ಇದೆ, ಯಾರಿಗೆ ಇದ್ ಮಾಡ್ಕೊತಾ ಇಲ್ಲ, ಒಳ್ಳೆ ಆಟ ಆಡ್ತಾ ಇದೆ. ಬೇರೆಯವ್ರ ತರ ಸುಮ್ನೆ ಕಾಲ ಇದ್ ಮಾಡ್ಕೊಂಡು ಇದ್ ಮಾಡ್ತಾ ಇಲ್ಲ ಹುಡ್ಗಿ. ಓಕೆ, ಕಾಲ ಕಳ್ಕೊಂಡು ಮಾಡ್ಕೊಳ್ತಾವ್ರಿಗೆ ಈಗ ಮಾಡ್ತಾ ಇದಾರೆ ಅಷ್ಟೇ. ಓಕೆ, ಸೊ ಮೊದಲನೇದಾಗಿ ನಿಮಗೆ ರಕ್ಷಿತಾ ವಿನ್ ಆಗ್ಬೇಕು. ಹೌದು. ನೆಕ್ಸ್ಟ್ ರನ್ನರ್ ಅಪ್ ಯಾರಾಗಬೇಕು? ಅವ್ರಿಗಿನೇ ಆಗ್ಬೇಕು. ಓಕೆ ಓಕೆ, ಎಲ್ಲ ರಕ್ಷಿತನೇ ಆಗ್ಬೇಕು. ಎಲ್ಲಾನು ಹುಡುಗಿನೇ ಆಗ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹೆಲೋ. ಓಕೆ, ಕರೆ ಕಟ್ ಆಗಿದೆ. ಮಾತಾಡ್ತಾ ಇದ್ವಿ, ಇನ್ನು ಯಾವ ಕ್ವಾಲಿಟಿ ಇದು ಇಷ್ಟ ಆದರೆ ಅಂದರೆ ಇವರೇ ವಿನ್ನರ್ ಆಗಬೇಕು ಅಂತ ಹೇಳಿದ್ರೆ, ಇನ್ನು ಕಾವ್ಯ ಅಂತ ಬಂದಾಗ ಅವರ ಯಾವ ಕ್ವಾಲಿಟಿ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಥವಾ ಆ ಒಂದು ಲೆವೆಲಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ? ಕಾವ್ಯ ಹೇಗೇನಪ್ಪ ಅಂತಂದರೆ ಲೈಕ್ ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಗಿಲ್ಲಿಗೋಸ್ಕರ ಅವರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಗಿಲ್ಲಿ ಅವ್ರಿಗೋಸ್ಕರ ಎಲ್ಲ ಒಂದು ಕಡೆ ಸ್ವಲ್ಪ ಕಾವ್ಯ ಬಿಟ್ಟರು ಕೂಡ ಗಿಲ್ಲಿ ಬಿಟ್ಟಿಲ್ಲ. ಕಾವ್ಯ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದಾರೆ, ಆಟ ಆಡಿದ್ದಾರೆ. ಲೈಕ್ ಗೇಮ್ಸ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು. ಸೊ ಲೈಕ್ ಆಲ್ಮೋಸ್ಟ್ ಗಿಲ್ಲಿ ಜೊತೆ ಅವರ ಆಟನೇ ಅವರನ್ನ ವಿನ್ ಮಾಡಬೇಕು ಅಂತ ಮಾಡಬೇಕು. ಎಸ್. ಓಕೆ, ರಘುವೀರ್, ಇನ್ನು ರಘು ಬಗ್ಗೆ ಹೇಳೋದಾದ್ರೆ? ರಘು ಅವರು ಏನಂತ ಹೇಳಿದ್ರೆ ಮೇಡಮ್, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದರು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಕೆಲವೊಂದಿಷ್ಟು ವಾರಗಳು ಬಿಟ್ಟು ಬಂದು ಅವರು ಆ ಒಂದು ಸ್ಥಾನದಲ್ಲಿ ತಮ್ಮನ್ನು ತಾವು ಗುರುಸ್ಕೊಳ್ಳೋಕ್ಕೆ ತುಂಬ ಎಫರ್ಟ್ ಹಾಕಿದ್ದಾರೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬಂದಿರೋರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದರೆ ರಘು ಅವರು ವೈಲ್ಡ್ ಕಾರ್ಡ್ ಆಗಿ ಬಂದು ಮೊದಲನೇ ದಿನಾನೇ ಅಶ್ವಿನಿ ಅವ್ರ ಜೊತೆಗೆ ಜಗಳ ಆಗುತ್ತೆ. ಅದಾದ ನಂತರ ಅವರು ಸ್ವಲ್ಪ ಸೈಲೆಂಟ್ ಆಗ್ತಾರೆ. ಅದಾದಮೇಲೆ ನಾವು ಕ್ಯಾಪ್ಟನ್ ರಘು ಅವರನ್ನು ನೋಡಿದ್ವಿ, ಪ್ರಿನ್ಸಿಪಲ್ ರಘು ಅವರನ್ನು ನೋಡಿದ್ವಿ. ಈ ಒಂದು ವಾರಗಳೇನಿದ್ವಲ್ಲ, ಅವರು ಕ್ಯಾಪ್ಟನ್ ಆಗಿ ಇರೋವಂಥ ವಾರಗಳು ಮತ್ತು ಪ್ರಿನ್ಸಿಪಲ್ ಆಗಿ ಅವರಂತ ನಡ್ಕೊಂಡಿರುವಂಥ ರೀತಿಯ ಒಂದು ಕ್ರಿಟಿಕಲ್ ಸಮಯದಲ್ಲೂ ಅವರು ಮನೆಯವ್ರ ಜೊತೆ ಒಂದು ವಾದ ವಿವಾದ ಆಗಬೇಕಾದ್ರೂ ಅವ್ರು ನಡ್ಕೊಂಡಿರೋಂಥ ರೀತಿಗೆ ಅವರಿಗೆ ಕಿಚ್ಚನ ಚಪ್ಪಾಳೆ ಸಹಿತ ಬಂದಿರುತ್ತೆ. ಅದಾದ ನಂತರ ಗಿಲ್ಲಿ ಮತ್ತು ರಘು ಅವರ ಬಾಂಡಿಂಗ್ ಆಗಿರ್ಬೋದು, ರಕ್ಷಿತಾ ಮತ್ತು ರಘು ಅವರ ಬಾಂಡಿಂಗ್ ಆಗಿರ್ಬೋದು, ಮನೆಯವ್ರ ಜೊತೆ ಸಾಕಷ್ಟು ಚೆನ್ನಾಗಿ ಇರ್ತಾಯಿದ್ರು. ಯಾರ ಜೊತೆನೂ ಜಾಸ್ತಿ ಕೋಪ ಜಗಳಗಳನ್ನು ಇಟ್ಕೊಳ್ಳದೆ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾಯಿದ್ರು. ಒಬ್ಬ ಜೆಂಟಲ್ಮ್ಯಾನ್ ಗೇಮ್ ಅಂತ ನಾನು ಹೇಳ್ತಿದ್ದೆ. ಅದೇ ರೀತಿಯೇ ಅವರು ಸೀಸನ್ ಪೂರ್ತಿ ಆಡ್ಕೊಂಡು ಬಂದರು. ಆ ಒಂದು ನಿಟ್ಟಿನಲ್ಲಿ ರಘು ಅವರು ಈ ಒಂದು ವಿನ್ನರ್ ಕ್ವಾಲಿಟೀಸ್ ಅವರಲ್ಲಿದೆ. ಅವರು ವಿನ್ ಆದರೆ ಈ ಒಂದು ಕ್ವಾಲಿಟಿ ಇಟ್ಕೊಂಡು ಅವರು ವ್ಯಕ್ತಿತ್ವಗಳ ಆಟನ ಗೆಲ್ತಾರೆ ಅಂತ ನನಗನ್ಸುತ್ತೆ ಮೇಡಮ್. ಓಕೆ, ಇನ್ನು ಅಶ್ವಿನಿ ಅವರು ವಿನ್ ಆಗಬೇಕು ಅಂತ ಹೇಳಿದ್ರೆ ಅವರಲ್ಲಿ ಇರುವಂತಹ ಯಾವ ಕ್ವಾಲಿಟಿ ನಿಮಗೆ ಅಷ್ಟಿಷ್ಟ ಆಯಿತು? ಅಂದರೆ ಅವರು ಸ್ಟಾರ್ಟಿಂಗ್ ಬರ್ತಾ ತುಂಬಾ ತಪ್ಪು ಮಾಡಿದ್ರು. ಲೈಕ್ ಅವ್ರು ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಅಷ್ಟು ಮರ್ತೋಗಿದ್ರು. ಅಂದರೆ ಹೇಳಿದ ತಕ್ಷಣ ಅದನ್ನು ತಿದ್ಕೊಂಡು ಅವರು ಜ್ಞಾನೋದಯ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡು ಬಂದ್ರಲ್ಲ. ಸೊ ಹಂಗೆ ನೋಡ್ಕೊಂಡ್ರೆ ಒಂದು ಸೈಡ್ ಅಶ್ವಿನಿ ಅವರು ಕೂಡ ಓಕೆ ಅಂತ ಅನಿಸುತ್ತೆ.
ಓಕೆ, ಇನ್ನು ಗಿಲ್ಲಿ ಅಂತ ಬಂದಾಗ ರಘು, ಗಿಲ್ಲಿ ಅವರು ಅದೇ ಸ್ಟಾರ್ಟಿಂಗಿಂದನೂ ಇನ್ನು ಬಿಗ್ ಬಾಸ್ ಸೀಸನ್ ಅವರೇ ಒಂದು ಕಡೆ ಹೇಳ್ತಾರೆ, ನಿಮ್ಮ ಸೀಸನ್ ಅಂದರೆ ಹಳೆ ಕಂಟೆಸ್ಟೆಂಟ್ ಬಂದಾಗ ನಿಮ್ಮ ಸೀಸನ್ ಇರಬೇಕಾದ್ರೆ ಸೀಸನ್ ನಂಬರ್ 1 ಇತ್ತು, ನಾನು ಬಂದಾಗ ಚಾನಲೇ ನಂಬರ್ 1 ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣನೂ ಹೌದು, ಒಪ್ಕೊಳ್ಬೋದು. ಯಾಕಂದರೆ ಗಿಲ್ಲಿ ಅವರಿಂದಲೇ ಕೆಲವೊಂದಿಷ್ಟು ಜಾಸ್ತಿ ಜನ ನೋಡ್ತಾ ಇದ್ದಾರೆ ಬಿಗ್ ಬಾಸ್. ಯಾಕಂದರೆ ಅವರು ಎಂಟರ್ಟೈನಿಂಗ್ ಆಗಿ ಕೊಟ್ಟು ಜನಗಳನ್ನು ಹಿಡಿದಿಟ್ಕೊಂಡಿದ್ದಾರೆ. ದಿನ 9:30 ಆದರೆ ಟಿ ವಿ ಮುಂದೆ ಕೂರಿಸುವಂಥ ಕೆಲಸ ಗಿಲ್ಲಿ ಅವರಿಂದ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಯಾವುದೇ ಒಂದು ಪ್ರತಿಯೊಂದು ಟೈಮಲ್ಲೂ ಅವ್ರು ಏನೋ ಒಂದು ನಡೀತಾ ಇರುತ್ತೆ ಲೈವಲ್ಲೂ 24/7 ಅವ್ರದ್ದು ಅಲ್ಲಿದೆ ಅಂದರೆ ಜನ ಆ ಒಂದು ಚಾನಲ್ ಚೇಂಜೇ ಮಾಡಲ್ಲ. ಯಾಕಂದರೆ ಆ ರೀತಿಯಾಗಿ ಅವರು ಕಾಮಿಡಿ ಆಗಿರ್ಬೋದು. ಒಬ್ಬರನ್ನ ಈಗ ಕೆಲವೊಂದಿಷ್ಟು ಕಡೆ ಏನಾಗಿರುತ್ತೆ ಅಂದರೆ ಹೀಯಾಳಿಸಿ ಮಾತಾಡ್ತಾನೆ, ಒಬ್ಬರ ಕಾಲು ಎಳಿತಾನೆ ಅಂತ ನೋಡೋರಿಗೆ ಅದು ಆ ರೀತಿ ಅನಿಸೇ ಇಲ್ಲ. ಯಾಕಂದರೆ ಅವರು ನಿಜ ಹೇಳ್ತಾ ಇದ್ರು. ಅಲ್ಲಿ ಯಾರನ್ನೇ ಒಬ್ಬರನ್ನ ಪಾಯಿಂಟ್ ಮಾಡಿ ಮಾತಾಡಬೇಕಾದ್ರೆ ನಮಗೆ ಅದು ಅಲ್ಲಿ ಅವರಿಗೆ ಅದು ಫನ್ನಿಯಾಗಿ ಅನಿಸ್ಬೋದು, ಒಬ್ರಿಗೆ ಕಾಲು ಎಳಿತಾನೆ ಅಂತ ಅನಿಸ್ಬೋದು. ಆದರೆ ಹೊರಗಡೆ ಕೂತ್ ನೋಡ್ತಾ ಇರಬೇಕಾದ್ರೆ ಧ್ರುವಂತ್ ಅವ್ರ ಬಗ್ಗೆ ಇರಬೇಕಾದ್ರೆ ಹೌದು ಅನಿಸ್ತಾ ಇದೆ, ಧ್ರುವಂತ್ ಅವ್ರಿಗೆ ಹೇಳ್ತಾ ಇರೋದು ಕರೆಕ್ಟೇ ಇದೆ, ಅಶ್ವಿನಿ ಅವ್ರಿಗೆ ಹೇಳ್ತಾ ಇರೋದು ಸತ್ಯನೇ ಹೇಳ್ತಾ ಇದ್ದಾನೆ, ಯಾವುದು ಸುಳ್ಳಂತ ಹೇಳ್ತಾ ಇಲ್ಲ. ಆ ಒಂದು ರೀತಿಲಿ ಅವರು ನೇರ ನುಡಿನ ಜನ ಅಲ್ಲಿರೋ ಕಂಟೆಸ್ಟೆಂಟ್ ಅರ್ಥ ಮಾಡ್ಕೊಂಡಿಲ್ಲ, ಆದರೆ ಹೊರಗಡೆ ಇರೋ ಜನ ಅರ್ಥ ಮಾಡ್ಕೊಂಡ್ರು. ಅವರು ಕಾಮಿಡಿಯಾಗೆ ಮಾಡ್ಕೊಂಡು ಇಲ್ಲಿ ತನಕ ಬಂದ್ರೆ ಅಂದರೆ ಆ ಮಾತು ಒಪ್ಪಲ್ಲ. ಯಾಕಂದರೆ ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು, ರಕ್ಷಿತಾ ಅವರಿಗೆ ಅನ್ಯಾಯ ಆಗ್ತಾ ಇರಬೇಕಾದ್ರೆ ಮೊದಲು ಧ್ವನಿ ಎತ್ತಿದ್ದೆ ಗಿಲ್ಲಿ ಅವರು. ಆ ಒಂದು ಇಲ್ಲಿ ಫೈನಲಿಸ್ಟ್ ಆಗಿ ಬರ್ತಾರೆ ಅನ್ನೋದಕ್ಕೆ ಮೇನ್ ರೀಸನ್ ಕೂಡ ಹೌದು, ಆ ಒಂದು ಸ್ಟ್ಯಾಂಡ್ ಇಂದಲೇ ಅವರು ಇಲ್ಲಿ ತನಕ ಬಂದ್ರು. ಅವರಿಗೆ ಕಿಚ್ಚನ ಚಪ್ಪಾಳೆನೂ ಸಹಿತ ಅದೇ ಫಸ್ಟ್ ಈ ಸೀಸನ್ನ ಮೊದಲ ಕಿಚ್ಚನ ಚಪ್ಪಾಳೆ ಗಿಲ್ಲಿ ಅವರಿಗೆ ಸಿಕ್ಕಿರುತ್ತೆ. ಅದೇ ರೀಸನ್ ಏನಂದ್ರೆ ರಕ್ಷಿತಾ ಅವರಿಗೆ ಅವ್ರು ತಗೊಂಡಿರುವಂತ ಸ್ಟ್ಯಾಂಡ್. ಆ ಒಂದು ಅವರು ಯಾರಿಗೆ ತಮ್ಮ ಸ್ಟ್ಯಾಂಡ್ ಬೇಕಿತ್ತಲ್ಲ, ಎಲ್ಲಿ ತಮ್ಮ ಮಾತುಗಳನ್ನ ಆಡಬೇಕಿತ್ತು ಅಲ್ಲೂ ಸಹಿತ ಅವ್ರ ಮಾತುಗಳನ್ನ ಆಡಿದ್ದಾರೆ. ಹೌದು, ಕೆಲವೊಂದಿಷ್ಟು ಕಡೆ ಆ ಮಾತಾಡೋ ಬರದಲ್ಲಿ ಕೆಲವರು ಕಾಲು ಎಳೆದಿದ್ದಾರೆ. ಆ ಒಂದು ರೀತಿಯಲ್ಲಿ ಗಿಲ್ಲಿ ಅವರು ವಿನ್ನರ್ ಕ್ವಾಲಿಟೀಸ್ಗೆ ಇಷ್ಟೇ ಸಾಕಂತ ನನ್ಗನ್ಸುತ್ತೆ ಮೇಡಮ್. ಇನ್ನು ಫೈನಲಿಸ್ಟ್ ಏನೀಗ 6 ಕಂಟೆಸ್ಟೆಂಟ್ ಇದ್ದಾರೆ, ಅವರಲ್ಲಿ ಫಸ್ಟ್ 3 ಡ್ರಾಪ್ ಆಗಬಹುದು ಅಂತ ಹೇಳಿದ್ರೆ ಯಾರಾಗಬಹುದು? ರಘು ಆ್ಯಂಡ್ ಧನುಷ್, ಅಶ್ವಿನಿ ಅವರು. ಓಕೆ, ಇವರ 3 ಜನಕ್ಕೆ ಕಾರಣ ಏನು? ಕಾರಣ ಏನಪ್ಪ ಅಂತಂದರೆ ಲೈಕ್ ಅವರು ಅಷ್ಟು ವಿಸಿಬಲಾಗಿ ಅಂದರೆ ಲೈಕ್ ಆಡಿದ್ದಾರೆ. ಒಂದು ಕುಕ್ಕಿಂಗಿಂದ ಇಡ್ಬೋದಾಗಿದ್ದು ಆಟ ಧನುಷ್ ಅವರು ಚೆನ್ನಾಗಿ ಹಾಡಿದ್ದಾರೆ. ಮತ್ತು ರಘು ಸರ್ ಅವರು ಕೂಡ ಅವರು ಚೆನ್ನಾಗಿ ಅಂದರೆ ಕುಕ್ಕಿಂಗ್ ಮಾಡೋದಾಗಲಿ ಅವ್ರಿಗೆ ತುಂಬ ಪೇಷನ್ಸ್ ಇದೆ. ಗಿಲ್ಲಿ ಯಾವಾಗಲೂ ಅವ್ರಿಗೆ ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಅಂದರೆ ಲೈಕ್ ಹೇಗಪ್ಪ ಅಂತಂದರೆ ಸ್ವಲ್ಪ ಕಿಡ್ಡಿಂಗ್ ಟೈಪ್ ಟಾರ್ಚರ್ ಕೊಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಪೇಷನ್ಸ್ ಇದೆ. ಬಟ್ ಅದೆಲ್ಲ ಬಿಟ್ಟು ನಾವು ಕಾವ್ಯ, ರಕ್ಷಿತಾ ಮತ್ತು ಗಿಲ್ಲಿಯವ್ರನ್ನ ನೋಡಿಕೊಂಡ್ರೆ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಜನಗಳ ಮನಸ್ಸನ್ನು ಗೆದ್ದಿದ್ದಾರೆ. ಇವಾಗ ಇಡೀ ಕರ್ನಾಟಕ 9 ಗಂಟೆ 9:30 ಆದರೆ ಸಾಕು ಗಿಲ್ಲಿ ಬಿಗ್ ಬಾಸ್ ನೋಡಬೇಕು ಅಂತ ಅಂದರೆ ಅದಕ್ಕೆ ಕಾರಣನೇ ಈ 3. ಸೊ ಹಾಗಾಗಿ ಅವರು ಡ್ರಾಪ್ ಆಗ. ಓಕೆ ರಘುವೀರ್, ಇನ್ನು ಟಾಪ್ 3 ಡಿಸರ್ವಿಂಗ್ ಕಂಟೆಸ್ಟೆಂಟ್ ಯಾರು? ನನ್ನ ಪ್ರಕಾರ ಡಿಸರ್ವಿಂಗ್ ಅಂದರೆ ಗಿಲ್ಲಿ, ರಕ್ಷಿತಾ, ರಘು ಇವ್ರು 3 ಜನ ಡಿಸರ್ವಿಂಗ್ ಅನಿಸ್ತಾರೆ. ಅಶ್ವಿನಿ ಅವರು ಟಾಪ್ 3 ಬರ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್. ಓಕೆ, ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಥ್ಯಾಂಕ್ ಯು ಮ್ಯಾಮ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಎಲ್ಲಿ ನೋಡಿದ್ರು, ಯಾವ ಊರಿನಲ್ಲಿ ನೋಡಿದ್ರು, ಯಾವ ಜಿಲ್ಲೆಯಲ್ಲಿ ನೋಡಿದ್ರು ಕೂಡ ಇಡೀ ಕರ್ನಾಟಕದಾದ್ಯಂತ ಗಿಲ್ಲಿದೇ ಹವಾ ಜೋರಾಗಿದೆ. ಹಾಗಾಗಿ ಗಿಲ್ಲಿ ಗಾರುಡಿಗ ಅಂತೂ ಫಿಕ್ಸ್. ಬಿಗ್ ಬಾಸ್ ಸೀಸನ್ 12 ಟ್ರೋಫಿಯನ್ನು ಗೆಲ್ಲೋರು, ಆ ಒಂದು ಕಿರೀಟವನ್ನು ಮುಡಿಗೇರಿಸಿಕೊಳ್ಳೋರು ಗಿಲ್ಲಿ ಅನ್ನುವಂತಹ ಕೆಲವೊಂದಿಷ್ಟು ನಿರೀಕ್ಷೆಗಳಿದೆ. ಇದನ್ನು ಹೊರತುಪಡಿಸಿ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಯಾರಾಗ್ತಾರೆ ಅಂತ ಹೇಳಿ ಕಾದು ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಗಿಲ್ಲಿ ಗಾರುಡಿಗ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.